ಇವತ್ತು ಆಶೀರ್ವಾದ ಇದೆ. இன்னும் சொல்றேன், அல்லேலூயா சொல்றவங்க வீட்டுல இன்னைக்கு ஆசீர்வாதம் உண்டு. ಮತ್ತೊಂದು ಸಾರಿ ಹೇಳ್ತೀನಿ, ಅಲ್ಲೇಲೂಯಾ ಎಂಬುದಾಗಿ ಹೇಳುವುದರ ಮನೆಯಲ್ಲಿ ಇವತ್ತು ಆಶೀರ್ವಾದ ಇದೆ. கேட்கல? எல்லாத்துக்கும் ஒரு கும்பு உண்டு. ಎಲ್ಲದಕ್ಕೂ ಒಂದು ಗುಂಪಿದೆ. ஆனா நம்ம கூட்டத்துக்கு ஒரு கும்பு உண்டு. ಆದ್ರೆ ನಮ್ಮ ಕೂಟಕ್ಕೂ ಕೂಡ ಒಂದು ಗುಂಪಿದೆ. ஒரு குரல் உண்டு. ಒಂದು ಕೊರತೆ ಇದೆ. குரல் உண்டு. ಒಂದು ಶಬ್ದ ಇದೆ, ಒಂದು ಶಬ್ದ ಇದೆ. ஹalleluya. ಹಲ್ಲೆಲೂಯಾ. ஹalleluyaனாவே மத்தத ஹalleluyaன்னு சொல்றாங்க கூட்டம் நம்ம. ಹಲ್ಲೆಲೂಯಾ ಅಂತ ಹೇಳುವಾಗ ನೀವೆಲ್ಲರೂ ಸೇರಿ ಹಲ್ಲೆಲೂಯಾ ಎಂಬುದಾಗಿ ಹೇಳುವ ಒಂದು ಗುಂಪಾಗಿದೆ ನಮ್ಮ ಗುಂಪು. ஹalleluya. ಸಮಯ ಇಲ್ಲ, ಸಮಯ ಇಲ್ಲ. ಡೈರೆಕ್ಟ್ ಆಗಿ ಒಂದು ವಚನಕ್ಕೆ போகலாம். ನೇರವಾಗಿ ದೇವರ ವಾಕ್ಯದೊಳಗಡೆ ಹೋಗೋಣ. ಯೆಶಾಯ 60, ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 22. 22. சிறுவன் 1000ம் ಚಿಕ್ಕವನಿಂದ ಒಂದು ದೊಡ್ಡ ಕುಲವು, ಸಿರಿಯವನ್ ಬಲತ್ತ ಜಾತಿ ಉಳ್ಳವನ್ ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. இன்னைக்கு நீங்க ஒரு சின்ன கும்பா இருந்தாலும் சரி, ಇವತ್ತು ನೀವು ಒಂದು ಚಿಕ್ಕ ಗುಂಪಾಗಿರಬಹುದು. நீங்க பார்க்கிற பார்வை சின்னதா இருக்கும், ನೀವು ನೋಡುವಂತ ನೋಟ ಚಿಕ್ಕದಾಗಿರಬಹುದು. ஆனா தேவனுடைய பார்வையில அது பெரிய கும்பு. ಆದ್ರೆ ದೇವರ ದೃಷ್ಟಿಯಲ್ಲಿ ತುಂಬಾ ದೊಡ್ಡದಾಗಿದೆ. ஒவ்வொரு செடியும், ಒಂದೊಂದು ಮರವು, ಒಂದೊಂದು செடியும், ಒಂದೊಂದು ಗಿಡವು 100, 60, 90 ಫಲಂ ಕೊಡುತ್ತಿರಬಹುದಾ? 100, 60, 90 ಫಲ ಕೊಡುವಂತದಾಗಿದೆ. ஹalleluya. ಹಲ್ಲೆಲೂಯಾ. கீழே சொல்றாரு, கர்த்தராகிய நான், ಕೆಳಗಡೆ ದೇವರ ವಾಕ್ಯ ಹೇಳ್ತದೆ, ಕರ್ತನಾಗಿರುವಂತ ನಾನು எல்லா காலத்தில், ಎಲ್ಲಾ ಕಾಲದಲ್ಲಿಯೂ இதை தீவிரமாய் நடிப்பிப்பேன். ಇದು ನಾನು ಬಲವಾಗಿ ಮಾಡುತ್ತೇನೆ. ஹalleluya. ಹಲ್ಲೆಲೂಯಾ. அவருடைய சித்தமே, ಅವರ ಚಿತ್ತವೇ உங்களை ஆயத்தப்படுத்துறது. ನಿಮ್ಮನ್ನು ಸಿದ್ಧ ಮಾಡುವುದು, ರೆಡಿ ಮಾಡಿ ತಯಾರು ಮಾಡುವಂಥದ್ದು. ஏன்னா ಯಾಕಂದ್ರೆ எலிசா அங்க போனாரு. ಎಲಿಷನು ಆ ಕಡೆ ಹೋದರು. போகும்போது ಹೋಗುವಾಗ அங்க சாப்பாடு இருக்கு, ಅಲ್ಲಿ ಊಟ ಇದೆ, எல்லாம் இருக்கு, போப்பான்னு சொன்னாரு. ಎಲ್ಲ ಇದೆ, ಹೋಗಪ್ಪ ಅಂತ ಹೇಳಿದ್ರು. ஆனா அங்க போய் பார்த்தா ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ஒண்ணுமே இல்ல. ಏನು ಇಲ್ಲ. கொஞ்சோண்டு எண்ணெயும், ಸ್ವಲ್ಪ ಎಣ್ಣೆಯು, கொஞ்சோண்டு மாவையும் ಒಂದ್ ಸ್ವಲ್ಪ ಹಸಿಟ್ಟು ಮಾತ್ರ எடுத்து ತೆಗೆದುಕೊಂಡು தேவனுக்கு ஸ்தோத்திர பலி ಕೊಡುವಾಗ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ, அப்போ அந்த பாத்திரம், ಆವಾಗ ಆ ಪಾತ್ರೆಯು, உங்க பாத்திரம் மட்டுமல்ல, ನಿಮ್ಮ ಪಾತ್ರೆಗಳು ಮಾತ್ರ ಅಲ್ಲ, எல்லா பக்க மனையெல்லாம், ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತ ಎಲ್ಲಾ ಪಾತ್ರೆಗಳನ್ನ, பாத்திரம்னு சொல்றது உங்க இருதயத்தை குறித்து நான் சொல்லுகிறேன். ಪಾತ್ರೆ ಎಂಬುದಾಗಿ ಹೇಳುವಾಗ ನಿಮ್ಮ ಹೃದಯದ ಕುರಿತು ನಾನು ಹೇಳ್ತಾ ಇದ್ದೇನೆ. ஹalleluya. ಹಲ್ಲೆಲೂಯಾ. அந்த பாத்திரம் உங்களுக்குள்ள ಆ ಪಾತ್ರೆಯು ನಿಮ್ಮ ಒಳಗಡೆ வாஞ்சையா இருக்கணும், ದಾಹದಿಂದ ಇರಬೇಕು. வாஞ்சையா இருக்கணும், ದಾಹದಿಂದ ಇರಬೇಕು. வருத்தப்பட்டு பாரம் சுமப்பவர்களே, இயேசு சொல்லுகிறாருங்க, ಬೇಸರಗೊಂಡು ಭಾರವನ್ನು ಹೊತ್ತುಕೊಂಡಿರೋರೇ, வருத்தப்பட்டு பாரம் சுமப்பவர்களே, ದುಃಖದಲ್ಲಿದ್ದುಕೊಂಡು ಭಾರ ತೆಗೆದುಕೊಂಡಿರೋರೇ, எல்லோரும் என்னிடத்தில் ನೀವೆಲ್ಲರೂ ನನ್ನ ಹತ್ರ ಬಳಿಗೆ ಬನ್ನಿರಿ, இளைப்பாறுதல் தருவேன், ನಾನು ನಿಮಗೆ ಉಚಿತವಾಗಿ ಕೊಡುತ್ತೇನೆ. ஹalleluya. ಹಲ್ಲೆಲೂಯಾ. இன்னைக்கு உங்க வீட்டுக்குள்ள ಇವತ್ತು ನಿಮ್ಮ ಮನೆಯ ಒಳಗಡೆ பல கோடி சொத்து மதிப்புள்ள ஒரு வசனத்தை இன்னைக்கு நீங்க வைத்திருக்கீங்க. ತುಂಬಾ ಅಧಿಕವಾಗಿರೋ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ದೇವರ ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಂಡಿದ್ದೀರಿ. ஹalleluya. ಹಲ್ಲೆಲೂಯಾ. அன்னைக்கு அந்த எலிசா அந்த பாத்திரம் எல்லாம் நிரம்ப, இந்த ஊருக்குள்ள எல்லா பாத்திரமும் நிரம்பும்படியாக இன்னைக்கு தேவன் ஆசீர்வதிக்க போகிறார். ಎಲಿಷನು ಆ ಮನೆಯಲ್ಲಿ ಎಲ್ಲಾ ಪಾತ್ರಗಳನ್ನ ತುಂಬಿಸಿದ ಹಾಗೆ ಇವತ್ತು ನಿಮ್ಮನ್ನ ದೇವರು ಆಶೀರ್ವಾದಿಸುವನು. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஆகாய் ಹಗ್ಗಾಯನು 2 ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 1 second. Hallelujah. ಹಲ್ಲೆಲೂಯಾ. ஒரு நிமிஷம். இங்க தேவன் சொல்லுகிறாரு, ಈ ದೇವರು ಹೇಳ್ತಾ ಇದ್ದಾರೆ, அபாக்குக் 2
ಹಬಕ್ಕೂಕನು 2 அபக்கூக் 2 ಹಬಕ್ಕೂಕನು 2ನೇ ಅಧ್ಯಾಯ 3ನೇ வசனம் சொல்லுது. 3ನೇ ವಚನ ಈ ರೀತಿ ಹೇಳುತ್ತದೆ, ಅದು ಕೃತ ಕಾಲದಲ್ಲಿ ನೆರವೇರತಕ್ಕದ್ದು. ஹalleluya. ಹಲ್ಲೆಲೂಯಾ. குறித்த தரிசனம் இன்னும் வைக்கப்பட்டிருக்கிறது. முடிவிலே அது விளங்கும். ஏன்னா இந்த சபையை குறித்து தேவன் ஒரு தரிசனத்தை கொடுத்திருக்கிறாருன்னா அது அந்த காலம் தாமதிக்கலாம். ಈ ಸಭೆಯ ಕುರಿತು ದೇವರು ಒಂದು ದರ್ಶನ ಕೊಟ್ಟಿದ್ದಾರೆ. ಒಂದು ವೇಳೆ ಕಾಲ ಸ್ವಲ್ಪ ತಡೆಯಾಗಬಹುದು, ஆனாலும் அவர் நிறைவேற்றுவாராயிருக்கிறார். ಆದ್ರೂ ಕೂಡ ಅವರು ಅದನ್ನ ನೆರವೇರಿಸ್ತಾರೆ. ஹalleluya. 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 அந்த ಆ ಕಾರಣ தேவ சித்தத்தின்படி நடக்கும். ದೇವರ ಚಿತ್ತದ ಪ್ರಕಾರವಾಗಿ ನಡೆಯುತ್ತೆ. தேவன் இங்க சொல்றாரு, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ஃபர்ஸ்ட் அற்புதம், ಮೊದಲನೇ ಅದ್ಭುತ, இந்த ஊருக்குள்ள ಈ ಊರಿನ ஒரு ಒಳಗಡೆ பெரியவர் கால் வியாதி உள்ளவரா வந்து இங்க ஃபர்ஸ்ட் சுகமடைவார். ಈ ಊರಲ್ಲಿರುವ ಒಂದು ದೊಡ್ಡ ವ್ಯಕ್ತಿ ಕಾಲು ಗಾಯಗೊಂಡು ಅಥವಾ ಅಸ್ವಸ್ಥರಾಗಿ ಇಲ್ಲಿ ಬಂದು ಗುಣ ಹೊಂದುವುದರಾಗಿ ಮಾರ್ಪಡ್ತಾರೆ. ஹalleluya. 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 நீங்க ஜெபம் பண்ணுகிற ஜெபம் இன்று உபவாசத்துல நீங்க செய்த ஜெபம் இன்னும் ಹೆಚ್ಚಾಗಿ நீங்க ಪವಿತ್ರ ಆತ್ಮವೋಡ ಕನೆಕ್ಟ್ ವಚ್ಚಿ ನೀವು ಮಾಡ್ತಾ ಇರುವಂತ ಪ್ರಾರ್ಥನೆ, ಈ ಉಪವಾಸದ ಪ್ರಾರ್ಥನೆ ಇನ್ನೂ ಹೆಚ್ಚಾಗಿ ದೇವರ ಆತ್ಮದೊಂದಿಗೆ ನೀವು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಆಮೆನ್. ಹಲ್ಲೆಲೂಯಾ. நீங்க எப்பப்போ தேவனோட கனெக்ட் வச்சுக்குவீங்களோ, ಎಲ್ಲಿವರೆಗೂ ದೇವರೊಂದಿಗೆ ನೀವು ಇರ್ತೀರೋ அப்பப்போ தேவனோட பேசிக்கொண்டு அற்புதத்தை செய்யப்படும். ಅವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಅದ್ಭುತಗಳನ್ನ ಮಾಡ್ತಾನೆ ಇರ್ತಾರೆ. ஹalleluya. ಹಲ್ಲೆಲೂಯಾ. தேவன் சொல்றாரு, ದೇವರು ಹೇಳ್ತಾ ಇದ್ದಾರೆ, இந்த வீடு கட்டினவரு ಈ ಮನೆಯನ್ನ ಕಟ್ಟಿದವರು நீங்க பார்த்திருக்க மாட்டீங்க. ನೀವು ನೋಡದೇ ಇರಬಹುದು. இது ஒரு அற்புதம். ಇದೊಂದು ಅದ್ಭುತ. நீங்களா செய்யும்போது ನೀವೇ ಮಾಡುವಾಗ அது கிரியைகள், ಅದು ಕ್ರಿಯೆಗಳು, பெரியவை. ಅದು ದೊಡ್ಡದು. அன்னைக்கும் தாழ்த்தப்பட்டாரு, என்னைக்கும் தாழ்த்தப்படுகிறாரு. ಅವತ್ತು ತಗ್ಗಿಸಲ್ಪಟ್ಟರು, ಇವತ್ತು ತಗ್ಗಿಸಲ್ಪಡ್ತಾ ಇದ್ದಾರೆ. ஆமென். ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. நான் உங்களுக்கெல்லாம் பார்க்கும்போது சந்தோஷமா இருக்கு. ನಾನು ನಿಮ್ಮನ್ನೆಲ್ಲರೂ ನೋಡುವಾಗ ಸಂತೋಷವಾಗಿದೆ. உங்க மத்தியில பேசுவதற்காக தேவன் கொடுத்த இந்த சமயத்திற்காக ஸ்தோத்திரம் சொல்கிறேன். ದೇವರು ಕೊಟ್ಟಂತ ಈ ಮಾತಾಡೋದಕ್ಕಾಗಿ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ஹalleluya. 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆ. ದೇವರ ಅವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತ ಸೇವಕನ ನಾವು ಕಿರಣ್ ಪಾಸ್ಟರ್ನ ನಾವೆಲ್ಲ ಕಾರ್ಯಗಳನ್ನ ತಟ್ಟಿ ರಾತ್ರಿ ಬೆಳೆಯೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೂ ತಗೋಬೇಕಾಗುತ್ತೆ ಪಾಸ್ಟರ್, ಯಾಕಂದ್ರೆ ಈ ಮಗ ಭಾರಿ ಪೌರುಷವುಳ್ಳವನಾಗಿದ್ದಾನೆ. ಆ ಪೌರುಷಕ್ಕೆ ಇದೊಂದು ಗಾಯ. ಬೆಳಿಗ್ಗೆ ಇಂದು ಈ ಕಣ್ಣಕ್ಕೆ ನೋಡಿದೆ, ಅದೇ ನನಗೆ ಸಿಗ್ಬಿಡ್ತು. ಭಾರಿ ವೈರಾಗ್ಯ ಒಳಗೆ ಎಲ್ಲಪ್ಪ. ದೇವರಿಗೆ ಸ್ತೋತ್ರ. ಇವತ್ತು ಈ ಸಾಯಂಕಾಲ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಇರೋದು ಮಾತ್ರವಲ್ಲದೆ ನಿಮ್ಮನ್ನು ನೋಡಿ ದೇವರ ಸಮ್ಮುಖದಲ್ಲಿ ಕಾಲ ಕಳೆಯೋದು ಬಹಳ ಪ್ರಾಮುಖ್ಯವಾದದ್ದು. ಅದು ನನಗೆ ಸಂತೋಷಕರವಾದದ್ದು. ಆಮೆನ್. ಹಲ್ಲೆಲೂಯಾ. ಖಂಡಿತವಾಗಿ ಬೆಳಗಿನ ಸಮಯ ಒಂದು ಸೆಕ್ಷನ್ ಅಲ್ಲಿ ದೇವರು ಅದ್ಭುತವಾಗಿ ಅತಿಶಯವಾಗಿ ಕಾರ್ಯ ಮಾಡಿದ್ದಾರೆ. ನಾನು ನಂಬ್ತೇನೆ ಅದು ನೆರವೇರುತ್ತೆ. ಆಮೇಲೆ ಯಾಕೆಂದ್ರೆ ಇದು ಮನುಷ್ಯನ ಮಾತಲ್ಲ, ಯಾವುದೋ ಒಂದು ಕಿರಣ್ ಪಾಸ್ಟರ್ ಅವರ ಮಾತಲ್ಲ, ಅದು ಪವಿತ್ರಾತ್ಮನ ಮಾತು, ಅದು ದೇವರ ಮಾತು. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ಅದು ನೆರವೇರದೆ ಹೋದ್ರೆ ಪಾಸ್ಟರ್ ನೀವು ಹೇಳಿದ ಪ್ರವಾದನೆ ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡ್ಬೋದು ಪಾಸ್ಟರ್ಗೆ. ಅವತ್ತು ನೀವು ಕರೆದಿದ್ರಲ್ಲ, ಆ ಪ್ರವಾದನೆ ಹೇಳಿದ್ರು ಆ ಪಾಸ್ಟರ್ ನೆರವೇರಿಲ್ಲ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಕಾರಣ ನಾನಲ್ಲ, ದೇವರು ಅಲ್ಲ. ಕಾರಣ ಯಾರು? ನೀವೇ, ಚಿನ್ನದಂತ ಮುತ್ತುಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂತ ಹೇಳಿದ್ರೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು ಇಲ್ವೋ? ಎಷ್ಟು ದಿನ ಹೋಗೋ ದಾರಿ ಅದು? 40 days, 40 ದಿನ ಸುಯಿ ಅಂತ ಬಿಡ್ಬೋದಾಗಿತ್ತು. ಹಲ್ಲೆಲೂಯಾ. ಎಷ್ಟು ವರ್ಷ ಹಿಡಿತು? 40 ದಿನ ಎಲ್ಲಿ? 40 ವರ್ಷ. ಯಾಕೆ? ದೇವರ ಮಾತಿಗೆ ಅವಿಧೇಯರಾದ್ರು.
ಪ್ರವಾದನೆ ಬರ್ಬೋದು, ಪ್ರವಾದನೆ ನುಡಿಬಹುದು, ಅದ್ಭುತಗಳು ಮಾಡಬಹುದು ದೇವರು. ಆದ್ರೆ ಅದು ನೆರವೇರದ ಹೋದ್ರೆ ನಮ್ಮಿಂದ ಏನೋ ಫಾಲ್ಟ್ ಆಗತ್ತೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಪ್ರವಾದನೆ ಮಾಡಿದ ದೇವರಾತ್ಮನು ಸುಳ್ಳಲ್ಲ. ಸತ್ಯದ ಆತ್ಮನು ಬಂದಾಗ ಆತ್ಮ ನಡೆಸಿಕೊಂಡು ಹೋಗಿ ಸಕಲ ಸತ್ಯಕ್ಕೆ ಸೇರಿಸುವನು. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ನೀವು ಆ ವಾಗ್ದಾನ ಬರುವಾಗ, ಪ್ರವಾದನೆ ಬರುವಾಗ, ದೇವರಾತ್ಮ ನಿಮ್ಮೊಂದಿಗೆ ಮಾತಾಡುವಾಗ ಅದರ ತಕ್ಕಂತೆ ನಾವು ನಡೆದುಕೊಳ್ಳಬೇಕು, ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಮೇನ್ ಆಗಿ ಪರಿಶುದ್ಧರಾಗಿರ್ಬೇಕು. ನೋಡಿ ವಾಕ್ಯ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಅಶುದ್ಧರಾಗಿರಿ. ಹಂಗ ಬರೀತಿದೆ ದೇವರ ವಾಕ್ಯ. ನಾನು ಪರಿಶುದ್ಧರಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು. ಯಾಕೆಂದ್ರೆ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ಯಾರು ವಾಸಿಸದೇ ಇರುವಂತ ಜಾಗದಲ್ಲಿ ಇರುವಾತನು, ಯಾರು ಹೋಗಲಾರದ ಸ್ಥಳದಲ್ಲಿ ಇರುವಾತ ನಾನು ಪರಿಶುದ್ಧನಾಗಿರುವುದರಿಂದ ನನ್ನ ಜನರಾಗಿರುವ ನೀನು, ನನ್ನ ಮಕ್ಕಳಾಗಿರುವ ನೀವು, ನನ್ನ ಸಭೆಯಾಗಿರುವ ನೀವು ಕೂಡ ಪರಿಶುದ್ಧರಾಗಿರಬೇಕು. ಆಗ ತಾನೇ ಪರಲೋಕದ ವಾಗ್ದಾನಗಳು, ದರ್ಶನಗಳು ನೆರವೇರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತ ದೇವರಾತ್ಮನು ಈ ಸಾಯಂಕಾಲ ವೇಳೆಯಲ್ಲೂ ಕೂಡ ಅದ್ಭುತಗಳು ಮಾಡ್ತಾರೆ. ಅದಕ್ಕೆ ನೀವು ಸಿದ್ಧರಾಗಬೇಕು, ಸಿದ್ಧರಾಗಿರಬೇಕು. ದಾಹ ಇರುವನ ಮೇಲೆ ಜೀವ ಜಲವನ್ನು ಸುರಿಸುವಂತ ದೇವರು. ಆಮೇನ್, ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ಹಲ್ಲೆಲೂಯಾ ಬರಬೇಕು, ಆಮೇನ್ ಅಂದ್ರೆ ಆಮೇನ್ ಬರಬೇಕು. ಹಲ್ಲೆಲೂಯಾ. ಕೆಲವೊಂದು ಸಭೆಗಳಲ್ಲಿ ಹಲ್ಲೆಲೂಯಾ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಅವರು ಅಂತ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ಹಲ್ಲೆಲೂಯಾ ಹೇಳುವ ಗುಂಪು. ನಾವು ಹಲ್ಲೆಲೂಯಾ ಅಂತ ಹೇಳಿದ್ರೆ ಪರಲೋಕ ಕದಲಿಸುವಂತ ಶಬ್ದ ಅದು. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಖಂಡಿತವಾಗಿ ಈ ಚಿಕ್ಕ ಸಭೆ ಇದ್ರು ಮುಂದಿನ ದಿನಮಾನಗಳಲ್ಲಿ ದೊಡ್ಡದಾದ ಸಭೆಯಾಗಿ ಕಟ್ಟಲ್ಪಡುತ್ತದೆ. ಇವತ್ತು ನಾನು ಚಿಕ್ಕ ಸಭೆಗೆ ಬರ್ತೀನಿ, ದೇವರ ಚಿತ್ತವಾಗಿ ನಾನು ದೊಡ್ಡ ಸಭೆಗೆ ಬರ್ತೀನಿ. ದೊಡ್ಡ ಸಭೆ ಅದ್ ಹೆಂಗ್ ಕಟ್ತಿರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇನ್. ಸಭೆಯನ್ನು ಕಟ್ಟೋರು ಪಾಸ್ಟರ್ ದೇವರಾಜ್ ಅಲ್ಲ, ಸಿಸ್ಟರ್ ಅಲ್ಲ, ನೀವುಗಳು ಕೂಡ ಅಲ್ಲ. ಯಾರು ಸಭೆಯನ್ನು ಕಟ್ಟೋದು? ಹಲ್ಲೆಲೂಯಾ. ಇರೋ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಅದು ಪಾತಾಳದ ಶಕ್ತಿ ಕೂಡ ಅದನ್ನು ಸೋಲಿಸಬೇಕಾಗುತ್ತೆ. ಇದು ಈ ಸಭೆ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಸಭೆ ಆಗಿದೆ. ಇದು ಪ್ರವಾದನೆಯಾಗಿ ದೇವರು ಹೇಳ್ತಾ ಇದ್ದಾರೆ, ಈ ಸಭೆ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಸಭೆ. ಯಾವ ಬಂಡೆ? ಕ್ರಿಸ್ತನೆಂಬ ಬಂಡೆಯ ಮೇಲೆ ಇದು ಕಟ್ಟಲ್ಪಟ್ಟಿದೆ. ದೇವರಾಜ್ ಹೇಳ್ತಾರೆ, ಯಾವ ಶತ್ರು ಕೂಡ, ಯಾವ ದುಷ್ಟನು ಕೂಡ ಈ ಸಭೆಯನ್ನ ಬೀಳಿಸುವುದಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಅಂತಂದ್ರೆ ಯಾವುದು? ಈ ಗೋಡೆಗಳಲ್ಲ. ಸಭೆ ಯಾರು? ನೀವು. ನೀವೇ ನನ್ನ ಆಲಯವಾಗಿದ್ದೀರಿ. ಆಮೆನ್, ಹಲ್ಲೆಲೂಯಾ. ಇದನ್ನ ಕೆಡಿಸೋದಕ್ಕೆ ಯಾವ ಶತ್ರುಗಳು ಕೂಡ, ಯಾವ ಬಲಿಷ್ಠನು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ವೇಳೆ ಎದ್ರು ಕೂಡ ದೇವರು ಅವರನ್ನ ಪುಡಿ ಪುಡಿಯಾಗಿ ಮಾಡುವಂತ. ಆಮೆನ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಈ ಸಾಯಂಕಾಲ ವೇಳೆಯಲ್ಲಿ ದೇವರ ವಾಕ್ಯ ನೋಡುವಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಇದು ಬಹಳ ಪ್ರಾಮುಖ್ಯತೆ ವಾಕ್ಯ. ಇದು ಮುಖ್ಯವಾದದ್ದು. ಈ ವಾಕ್ಯವನ್ನ ಸರಿಯಾಗಿ ನೀವು ಗಮನದಲ್ಲಿಟ್ಟುಕೊಂಡು ಇದನ್ನ ಅರ್ಥ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವಾಗ ಖಂಡಿತವಾಗಿ ನಿಮ್ಮ ಜೀವಿತವನ್ನ ದೇವರು ಅದ್ಭುತವಾಗಿ ಕಾರ್ಯವನ್ನ ಮಾಡುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಯಾರಾದ್ರೂ ಶಬ್ದವಾಗಿ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಈ ಮಾತು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಸತ್ತು 3ನೇ ದಿನದಲ್ಲಿ ಎದ್ದು ಆತನು ಪುನರುತ್ಥಾನ ಅಂದ್ರೆ ಪರಲೋಕಕ್ಕೆ ಏರಿಸಲ್ಪಟ್ಟುವುದಕ್ಕಿಂತ ಮುಂಚೆ ಈ ಮಾತು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಅದಕ್ಕಿಂತ ಮುಂಚೆ ಅವರು ಯೇಸು ಸ್ವಾಮಿ ನಾನು ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳುವಾಗ ಶಿಷ್ಯರು ಎಲ್ಲ ಭಯ ಪಡ್ತಾ ಇದ್ದಾರೆ. ಅಯ್ಯೋ ಸ್ವಾಮಿ, 33 ವರ್ಷ ಇದ್ದೆ, ಆದ್ರೆ 30 ವರ್ಷ ತೆಗೆದ್ಬಿಟ್ರಿ. 3.5 ವರ್ಷ ಶಿಷ್ಯರೊಂದಿಗೆ ಇದ್ರು, ಅದ್ಭುತಗಳು ಮಾಡಿದ್ರು, ಅತಿಶಯಗಳನ್ನು ಮಾಡಿದ್ರು, ಕುಂಟರನ್ನ ನಡೆಯುವ ಹಾಗೆ ಮಾಡಿದ್ರು,
ಕುರುಡರನ್ನ ನೋಡುವ ಹಾಗೆ ಮಾಡುದು, ಮೂಗರನ್ನ ಮಾತಾಡುವ ಹಾಗೆ ಮಾಡುದು, ಸತ್ತವರನ್ನ ಎಬ್ಬಿಸಿದ್ರು, ಕುಷ್ಠ ರೋಗಿಗಳನ್ನ ವಾಸಿ ಮಾಡಿದ್ರು, ಹಲ್ಲೆಲೂಯ, ರಕ್ತ ಕುಸುಮ ರೋಗಿಯನ್ನ ಸ್ವಸ್ಥ ಮಾಡಿದ್ರು, ಇಷ್ಟೆಲ್ಲ ಅದ್ಭುತ ಮಾಡಿದ್ರು, ಅತಿಶಯಗಳು ಮಾಡಿದ್ರು. ಶಿಷ್ಯರು ನೋಡ್ತಾನೆ ಇದ್ದಾರೆ. ಏನೇ ಸಮಸ್ಯೆ ಬಂದ್ರು ಯೇಸು ಸ್ವಾಮಿ ಇದ್ದಾರಲ್ಲ ಎಂಬುದಾಗಿ ಅವರಿಗೆ ಒಂದು ಧೈರ್ಯ. ಏನೇ ಮಾಡಿದ್ರು, ಯಾವ ಶತ್ರು ಅವರಿಗೆ ವಿರುದ್ಧವಾಗಿ ಬಂದ್ರು, ಯಾರೇ ಏನೇ ಮಾತಾಡಿದ್ರು, ಫರಿಸಾಯರಾಗಲಿ, ಸದ್ದುಕಾರರಾಗಲಿ, ಶಾಸ್ತ್ರಿಗಳಾಗಲಿ, ಅನೇಕ ಬೇರೆ ಬೇರೆ ಜನಾಂಗಗಳಾಗಲಿ, ಯಹೂದ್ಯರಾಗಲಿ ಏನಾದ್ರೂ ಅವರಿಗೆ ವಿರುದ್ಧವಾಗಿ ಮಾತಾಡುವಾಗ ಅವರು ಯೇಸುವಿನ ಹಿಂದೆ ಹೋದ್ರು. ಯೇಸು ನಮಗಿದ್ದಾರಲ್ಲ, ಯೇಸು ನಮ್ಮನ್ನು ತಪ್ಪಿಸ್ತಾರೆ, ಯೇಸು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ಅವರು ತಿಳ್ಕೊಳ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಬರುವಾಗ ಯೇಸು ಸ್ವಾಮಿ ದೇವರ ಚಿತ್ತವನ್ನು ನೆರವೇರಿಸಿ ಆತನ ಪರಲೋಕಕ್ಕೆ ಹೋಗಬೇಕಾದ್ರೆ ಆತನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಅವರಿಗೆ ಏನಾಯ್ತು? ಭಯ ಸ್ಟಾರ್ಟ್ ಆಯ್ತು. ಯಹೂದ್ಯರ ಭಯ ಸ್ಟಾರ್ಟ್ ಆಯ್ತು, ಅನ್ಯ ಜನರ ಭಯ ಸ್ಟಾರ್ಟ್ ಆಯ್ತು, ಶಾಸ್ತ್ರಿಗಳು ಫರಿಸಾಯರುಗಳ ಭಯ ಸ್ಟಾರ್ಟ್ ಆಯ್ತು. ಅಯ್ಯೋ, ಯೇಸು ಸ್ವಾಮಿ ಹೋಗ್ತಾ ಇದ್ದಾರಲ್ಲ, ಇನ್ಮೇಲೆ ಯಾರ ನಮ್ಮನ್ನು ಬಲಪಡಿಸ್ತಾರೆ, ಯಾರ ನಮ್ಮನ್ನ ಸಾಕ್ತಾರೆ, ಯಾರ ನಮ್ಮನ್ನ ನಡೆಸ್ತಾರೆ, ಯಾರ ನಮ್ಮನ್ನ ಕಾಯ್ದು ಕಾಪಾಡ್ತಾರೆ ಎಂಬುದಾಗಿ ಭಯ ಸ್ಟಾರ್ಟ್ ಆಯ್ತು. ಆಗ ಯೇಸು ಸ್ವಾಮಿ ಅವರ ಒಂದು ಹೃದಯವನ್ನು ತಿಳಿದುಕೊಂಡು, ಅವರ ಮನಸ್ಸನ್ನು ತಿಳಿದುಕೊಂಡು, ಅವರ ಯೋಚನೆಯನ್ನು ತಿಳಿದುಕೊಂಡು ಹೇಳ್ತಾ ಇದ್ದಾರೆ, ಹೆದರಬೇಡಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ಆದ್ರೆ ನಿಮ್ಮನ್ನು ಅನಾಥರಾಗಿ ನಾನು ಬಿಟ್ಟು ಹೋಗೋದಿಲ್ಲ, ನಾನು ನಿಮ್ಮನ್ನು ಒಬ್ಬಂಟರಾಗಿ ಬಿಟ್ಟು ಹೋಗೋದಿಲ್ಲ, ನಾನು ನಿಮ್ಮನ್ನ ಕೇಡಿಗೆ ಒಳಪಡಿಸುವುದಿಲ್ಲ, ನಾನು ಹೋಗ್ತಾ ಇದ್ದೇನೆ. ಆದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ನಾನು ಕಳಿಸ್ತಾ ಇದ್ದೇನೆ, ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಕಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಆತ ನನಗಿಂತ ಬಲಿಷ್ಠನು. ಆಮೆನ್. ಯಾಕೆ ಬಲಿಷ್ಠ ಎಂಬುದಾಗಿ ಹೇಳುವುದಾದ್ರೆ ನಾನು ಹೇಳ್ತೇನೆ, ಯೇಸುವಿನಲ್ಲಿದ್ದಂತ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಎಷ್ಟು ಪವರ್ ಇತ್ತೋ ಪವಿತ್ರಾತ್ಮನಿಗೂ ಅಷ್ಟು ಪವರ್. ಅದಕ್ಕೆ ಅಂತಂದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನ ಹೊಂತೀರಾ. ಯಾವ ಆತ್ಮ? ಬಲಹೀನತೆ ಆತ್ಮ ಅಲ್ಲ ಸರ್, ಹೆದರುವಂತ ಆತ್ಮ ಅಲ್ಲ, ಕತ್ತಲೆ ನೋಡಿ, ದೆವ್ವ ನೋಡಿ, ಪಿಶಾಚಿ ನೋಡಿ ಭಯ ಪಡುವಂತ ಆತ್ಮನನ್ನು ಕೊಡೋದಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 1 ತಿಮೋಥಿಯಲ್ಲಿ 1ನೇ ಅಧ್ಯಾಯ 7ನೇ ವಚನ, ದೇವರ ಆತ್ಮನು ದೇವರು ಕೊಡುವಂತ ಆತ್ಮ ಯಾವುದು? ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಹೊರತು ಹೇಳಿತನದ ಆತ್ಮವಲ್ಲ, ಹೇಳಿತನದ ಹೆದರು ಕೊಡುವಂತ ಆತ್ಮವಲ್ಲ, ಬಲಹೀನರಾಗಿ ಕುಗ್ಗಿ ಹೋಗಿ ಮೋರಿಯಲ್ಲಿ ಹೋಗಿ ಕುತ್ಕೊಂಡು ಅಳೆಯುವಂತ ಆತ್ಮ ಅಲ್ಲ, ಬಲಿಷ್ಠವಾದ ಆತ್ಮ ಕೊಡುವಂತ ನಮ್ಮ ದೇವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬಲವನ್ನು ನೀವು ಹೊಂದಿಕೊಳ್ಳುವಾಗ ಯಾವ ಬಲಹೀನತೆಯು ನಿಮಗೆ ಸೋಲು ಉಂಟು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾವ ಸೈತಾನ ನಿಮ್ಮನ್ನು ಕುಗ್ಗಿಸುವುದಕ್ಕೆ ಸಾಧ್ಯ ಇಲ್ಲ. ಯಾವ ಇಕ್ಕಟ್ಟು ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೆ ಆ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ದೇವರ ಆತ್ಮನ ಬಲದಿಂದ ನೀವು ಮುಂದೆ ಸಾಗ್ತೀರಾ. ಹಲ್ಲೆಲೂಯಾ. ಜರುಬ್ಬಾಬೆಲನಿಗೆ ದೇವರು ಹೇಳ್ತಾ ಇದ್ದೇನೆ, ಜರುಬ್ಬಾಬೆಲನೇ, ಬಲದಿಂದಲಲ್ಲ, ಪರಾಕ್ರಮದಿಂದಲಲ್ಲ, ಯೆಹೋವನ ಆತ್ಮದಿಂದಲೇ. ಹಲ್ಲೆಲೂಯಾ. ನಿನ್ನ ಶಕ್ತಿಯಿಂದ ಅಲ್ಲಪ್ಪ, ನಿನ್ನ ಜ್ಞಾನದಿಂದ ಅಲ್ಲಪ್ಪ, ನಿನ್ನ ತಾಲಂತಿಂದ ಅಲ್ಲಪ್ಪ. ಹಲ್ಲೆಲೂಯಾ. ನನ್ನ ಆತ್ಮದಿಂದಲೇ ಎಲ್ಲವೂ ನಡೆಯುತ್ತೆ. ಹಲ್ಲೆಲೂಯಾ. ಕೆಲವರು ಬಲ ಹೊಂದಬೇಕಾದ್ರೆ, ಫಿಟ್ನೆಸ್ ಬೇಕಾದ್ರೆ ಜಿಮ್ಗೆ ಹೋಗ್ತಾರೆ. ಜಿಮ್, ಹಲ್ಲೆಲೂಯಾ. 6 ಪ್ಯಾಕ್, 12 ಪ್ಯಾಕ್, 18 ಪ್ಯಾಕ್. ಹಲ್ಲೆಲೂಯಾ. ಬಲ ಹೊಂದಬೇಕಾದ್ರೆ, ಯಾಕಂದ್ರೆ 20 ವರ್ಷ 30 ವರ್ಷ ಯೌವನಸ್ಥರು ಗೊಟಕ್ಕಂತ ಇದ್ದಾರೆ. ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಹಲ್ಲೆಲೂಯಾ. ಏನಾದ್ರೂ ದಪ್ಪ ಆಗ್ಬಿಟ್ರೆ, ಹೊಟ್ಟೆ ಬಂದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹುಷಾರ್, ವೇಟ್ ಲಾಸ್ ಮಾಡಿ, ಆ ಲಾಸ್ ಮಾಡಿ, ಈ ಲಾಸ್ ಮಾಡಿ, ಯಾವ ಲಾಸ್ ಮಾಡಬೇಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಬರೀ ಶಾರೀರಿಕವಾಗಿ ಆರೋಗ್ಯವಾಗಿ ಇರಬೇಕಂದ್ರೆ ಅದು ಫಿಟ್ನೆಸ್ ಮಾಡ್ತೇವೆ, ಜಿಮ್ಗೆ ಹೋಗ್ತೇವೆ, ವಾಕಿಂಗ್ ಮಾಡ್ತೇವೆ, ಹಲ್ಲೆಲೂಯಾ, ಅದ್ ಮಾಡ್ತೇವೆ, ಇದ್ ಮಾಡ್ತೇವೆ, ಏನೇನೋ ತಿಂತೇವೆ. ಕೆಲವರು ಡಯಟ್ ಮಾಡ್ತಾರೆ, ಸೊಪ್ಪು ಪಲ್ಯ ತಿಂತಾರೆ. ಕಾರಣ ಗೊತ್ತಿಲ್ಲ, ಅವ್ರು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂತ. ಆದ್ರೆ ಆತರ ಬಲ ಅಲ್ಲ ಇದು. ನಿನ್ನ ಆತ್ಮಿಕವಾಗಿ ಆತ್ಮಕ್ಕೆ ಬಲ ಕೊಡುವಂತ ಈ ಪವಿತ್ರಾತ್ಮನು. ಹಲ್ಲೆಲೂಯಾ. ಪವಿತ್ರಾತ್ಮನು ನಿನ್ನ ದೇಹಕ್ಕಲ್ಲ, ನಿನ್ನ ಆತ್ಮಕ್ಕೆ ಬಲ ಕೊಡುವಾತನೇ. ನಿಮ್ಮ ಆತ್ಮಕ್ಕೆ ಬಲ ಕೊಡುವಾಗ ನಿಮ್ಮ ಶರೀರಕ್ಕೂ ಬಲ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಅಂತಂದ್ರೆ ಜರುಬ್ಬಾಬೆಲನಿಗೆ ಹೇಗೆ ಈ ಶೋಧನೆ ಜಯಿಸಬೇಕು, ಹೇಗೆ ಆಲಯ ಕಟ್ಟಬೇಕು, ಏನ್ ಮಾಡ್ಬೇಕು, ಟೆನ್ಷನ್ ತಗೋಬೇಡಪ್ಪ, ನನ್ನ ಆತ್ಮ ಇದೆ. ಹಲ್ಲೆಲೂಯಾ. ನನ್ನ ಆತ್ಮವನ್ನು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸುತ್ತದೆ. ಆಮೆನ್. ಹಲ್ಲೆಲೂಯಾ.
ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ಭಯಪಡಬೇಡಿ, ಪರಿಶುದ್ಧಾತ್ಮನ ಕಳಿಸಿಕೊಡ್ತೇನೆ. ಆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವೇನ್ ಮಾಡ್ತೀರಾ? ಬಲವನ್ನು ಹೊಂದ್ತೀರಾ. ಆಮೆನ್. ಬಲವನ್ನು ಹೊಂದ್ತೀರಾ. ಆಗ ನೀವೇನ್ ಮಾಡ್ತೀರಾ? ಓದಿ ಸಿಸ್ಟರ್, ಅದು ಯೂದಾಯದಲ್ಲಿಯೂ ಅಲ್ಲಿ ಇಲ್ಲಿಯೂ ತಾತಕೋಟಿಯಲ್ಲಿ, ಯಾವುದು ಈ ಊರ ಹೆಸರು? ತಾತಗುಡಿಯಲ್ಲಿಯೂ, ಬೆಂಗಳೂರಲ್ಲಿಯೂ, ರಾಮನಗರದಲ್ಲಿಯೂ, ಬಿಡದಿಯಲ್ಲಿಯೂ ನೀವು ಸಾಕ್ಷಿಗಳಾಗಿರ್ತೀರಾ. ಅಷ್ಟೇ ಅಲ್ಲ, ಕರ್ನಾಟಕದ ಕಟ್ಟ ಕಡೆವರೆಗೂ ಸಾಕ್ಷಿಗಳಾಗಿರ್ತೀರ. ಅಷ್ಟೇ ಅಲ್ಲ, ಭಾರತ ದೇಶ ಕಟ್ಟ ಕಡೆಯವರೆಗೂ ನೀವು ಸಾಕ್ಷಿಗಳಾಗಿರ್ತೀರ. ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ಗೂ ನೀವು ಸಾಕ್ಷಿಗಳಾಗಿರ್ತೀರ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೆಲ್ಲ ಆಶೀರ್ವಾದ ಬಿಟ್ಟು ನಮ್ಮ ವಿಶ್ವಾಸ ಏನ್ ಮಾಡ್ತಾರೆ? ಅಯ್ಯೋ ಪಾಸ್ಟರ್, ಪ್ರಾರ್ಥನೆ ಮಾಡಿ ಪಾಸ್ಟರ್. ಕೆಲವರು ಇರ್ತಾರೆ, ಯಾವ ಪಾಸ್ಟರ್ ಬಂದು ತಲೆ ಕೊಟ್ಬಿಡೋದು, ಪ್ರಾರ್ಥನೆ ಮಾಡಿ ಪಾಸ್ಟರ್, ಪ್ರಾರ್ಥನೆ ಮಾಡಿ. ಕೆಲವರು ನೋಡ್ತೀರಾ, ತಲೆ ಮೇಲೆ ಕೈ ಇರಿಸಿ ಎಲ್ಲ ತಲೆ ಉದುರು ಹೋಗುತ್ತೆ, ಬಾಂಡ್ಲಿಗಳಾಗ್ಬಿಡ್ತಾರೆ. ಒಂದು ವೇಳೆ ಆ ರೀತಿ ಇದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಹೇರ್ ಆಗಿ ಕೊಡ್ತೀನಿ, ಕೂತು ಬೆಳೆಸ. ನಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಲ್ಲೆಲ್ಲ ನಮ್ಗೆ ಅದು ಸಂಪಾದನೆ ಆಗತ್ತೆ. ಆಮೇಲೆ ಹಲ್ಲೆಲೂಯಾ. ನೀನ್ ಅಲ್ಲಿ ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸೋದು ವೇಸ್ಟ್. ನಿನ್ನೊಳಗೆ ಪರಿಶುದ್ಧಾತ್ಮ ಬರುವಾಗ ನೀನೇ ಬಲ ಹೊಂತೀಯ, ನೀನೇ ಆಶೀರ್ವಾದವನ್ನು ಪಡೆದುಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು 12 ಗಂಟೆ ರಾತ್ರಿ ಆದ್ರೂ ಪಾಸ್ಟರ್ಗೆ ನಿದ್ರೆ ಕೊಡಲ್ಲ. 12 ಗಂಟೆ ಆದ್ರೂ ಪಾಸ್ಟರೇ ಕನಸಲ್ಲಿ ಈ ತರ ಬರ್ತಾ ಇದೆ, ಏನ್ ಮಾಡೋದು? ಏನ್ ಮಾಡ್ತಾರೆ? ಪಾಸ್ಟರ್ ಏನ್ ಮಾಡ್ತಾರೆ? ಕನಸು ಬರಬಾರ್ದಪ್ಪ ಅಂತ ಹೇಳ್ತಾರ. ಹಲ್ಲೆಲೂಯಾ. ಒಬ್ಬರು ನನ್ಗೆ ಕಾಲ್ ಮಾಡಿದ್ರು, ಹಾವೇರಿ ಸೇವೆಗೆ ಹೋಗಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಸೇವೆ ಮಾಡಿ ಮುಗಿಸಿ ಬಂದೆ. ದೇವರಲ್ಲಿ ಅದ್ಭುತ ಕಾರ್ಯಗಳು ಮಾಡಿದ್ರು. ಬಂದ್ಬಿಟ್ಟೆ. ಸ್ವಲ್ಪ ದಿನ ನಂತರ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಮ್ಮ ಏನಂತ, ಪಾಸ್ಟರ್ ನೀವು ಹಾವೇರಿ ಸೇವೆಗೆ ಬಂದಿದ್ರಲ್ಲ, ಅಲ್ಲಿ ನನ್ನ ಸಭೆಗೆ ಬಂದಿದ್ದಲ್ಲ, ಆಯ್ತಮ್ಮ ಯಾರಂತ ಗೊತ್ತಿಲ್ಲ ಹೇಳಮ್ಮ ಅಂತ ಹೇಳುವಾಗ, ಪಾಸ್ಟ್ರೆ ನನ್ನ ಮಗು ಅಳಿತಾ ಇದೆ, ಅದು ಅಳಿಯೋದನ್ನ ಸ್ಟಾಪ್ ಮಾಡಬೇಕು, ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ. ಅಳಿಯೋದಕ್ಕೆ ಸ್ಟಾಪ್ ಮಾಡಬೇಕು, ಏನ್ ಪ್ರಾರ್ಥನೆ ಮಾಡ್ಬೇಕು ಹೇಳಿ? ತುಂಬಾ ಅಳಿತಾ ಇದೆ ಪಾಸ್ಟ್ರೆ, ನಾವು ತಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಚಳಿ ಹಿಡಿತಾ ಇದೆ, ತುಂಬಾ ರಚ್ಚೆ ಹಿಡಿತಾ ಇದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಸ್ವಲ್ಪ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಹಾಗಾದ್ರೆ ನಾನು, ದೇವರೇ ಈ ಮಗು ಅಳಿಯೋದನ್ನ ಸ್ಟಾಪ್ ಮಾಡ್ತೇವೆ ಅಂತ ನಾನು ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ನೋಡಿ ಎಂತ ವಿಶ್ವಾಸಿಗಳು. ಇಂಥ ವಿಶ್ವಾಸಿಗಳಿದ್ರೆ ಪಾಸ್ಟರ್ಗಳಿಗೆ 100 ವರ್ಷ ಬದುಕಿ ಬಾಳೋ ಪಾಸ್ಟರ್ಸ್ಗಳು 30-40 ವರ್ಷಕ್ಕೆ ಗಮ. ಹಲ್ಲೆಲೂಯಾ. ಕೆಲವರು ಪಾಸ್ಟರ್ ಸೇವೆಗೆ ಬರೋದಕ್ಕಿಂತ ಮುಂಚೆ ಆರೋಗ್ಯಕರವಾಗಿರ್ತಾರೆ, ಬಲಿಷ್ಠರಾಗಿರ್ತಾರೆ, ಯಾವ ವ್ಯಾಧಿ ರೋಗ ಇರೋದಿಲ್ಲ. ಆಮೇನ್. ಯಾವಾಗ ಪಾಸ್ಟರ್ಗಳು ಸಭೆ ಸೇವೆ ಮಾಡ್ತಾರೋ ಎಲ್ಲ BP, ಶುಗರ್, ತಲೆನೋವು, ಸೊಂಟ ನೋವು, ಎಲ್ಲ ಕಾಯಿಲೆ ಬರುತ್ತೆ. ಯಾಕೆ? ಟೆನ್ಷನ್ ಯಾರು ಕೊಡೋದು? ಹೆಂಡತಿ ಮಕ್ಕಳಿಗಿಂತ ವಿಶ್ವಾಸಿಗರಿಗೆ ಟೆನ್ಷನ್ ಜಾಸ್ತಿ. ಅವ್ರ ಟೆನ್ಷನ್ ಜಾಸ್ತಿ. ಮಗು ಹುಟ್ಟಿದ್ರು ಪಾಸ್ಟ್ರೇ, ಮಗು ಹುಟ್ಟು ಬನ್ನಿ. ಯಾರಾದ್ರೂ ಸತ್ತದ್ರು, ಪಾಸ್ಟರ್ ಟಿಕೆಟ್ ತಗೊಂಡಿದ್ದಾರೆ ಬನ್ನಿ. ಹಲ್ಲೆಲೂಯಾ. ಮದುವೆ ವಿಷಯಕ್ಕೂ ಪಾಸ್ಟರ್ ಹೆಣ್ಣು ನೋಡ್ಬೇಕು, ನೋಡಮ್ಮ ನಿನ್ ಮಗಳು ನಿನ್ ಗಂಡ ನೋಡು, ಅದಕ್ಕೂ ಪಾಸ್ಟರ್. ಎಲ್ಲದಕ್ಕೂ ಓಕೆ, ಒಳ್ಳೇದು, ಪಾಸ್ಟರ್ ಇರ್ಬೇಕು ಆಶೀರ್ವಾದ ಮಾಡೋದಕ್ಕೆ, ಆದ್ರೆ ಅವ್ರ ಜೀವ ತಿನ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಂತ್ಯ ದಿನಗಳಲ್ಲಿ, ಉಜ್ಜೀವನದ ದಿನಗಳಲ್ಲಿ ಒಬ್ಬೊಬ್ಬರು ಬಲಹೀನರಾಗಿರಬಾರದು, ಬಲವುಳ್ಳವರಾಗಿರಬೇಕು. ಅದು ಪವಿತ್ರಾತ್ಮನ ಬಲದಿಂದಲೂ, ಪವಿತ್ರಾತ್ಮನ ಶಕ್ತಿಯಿಂದಲೂ, ಪವಿತ್ರಾತ್ಮನ ಹೊರಗಿಂದಲೂ ರೂಪಿಸಲ್ಪಟ್ಟವರಾಗಿ ಸಭೆಯಲ್ಲಿ ಇವತ್ತು ಕಾಣಲ್ಪಡಬೇಕು. ಸಭೆಯಲ್ಲಿ ಕಾಣಲ್ಪಡಬೇಕು. ನಾವು ಅಭಿಷೇಕವಿತರಾಗಿರ್ಬೇಕು. ನಿಮ್ಮ ನೋಡಿ ದೆವ್ವಗಳು ಹೆದರಬೇಕು, ನಿಮ್ಮ ನೋಡಿ ವ್ಯಾಧಿಗಳು ಸ್ವಸ್ಥ ಆಗಬೇಕು. ನೀವು ಕೈ ಇಡುವಾಗಲೇ, ನೀವು ಪ್ರಾರ್ಥನೆ ಮಾಡುವಾಗಲೇ ಅದ್ಭುತಗಳು ಸಭೆಯಲ್ಲಿ ನಡೆಯಬೇಕು. ಈ ರೀತಿಯಾಗಿ ಸಭೆ ಬೆಳೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಂದಕ್ಕೂ ಸೇವಕರು ಬರೋದಿಲ್ಲ, ಎಲ್ಲೆಲ್ಲೋ ಸೇವೆಗೆ ಹೋಗಿರ್ತಾರೆ, ಏನೇನೋ ಕೆಲಸ ಕಾರ್ಯಗಳಿರ್ತಾರೆ. ನೀವೀಗ ಪ್ರಾರ್ಥನೆ ಮಾಡ್ತಿರ್ತೀರಾ, ಯಾರೋ ಒಬ್ರು ವ್ಯಾಧಿಸ್ತರು ಬಂದ್ರು, ಅದಕ್ಕೆ ಪಾಸ್ಟರ್ಗೆ ಫೋನ್ ಮಾಡಿ ಕರೀತೀರಾ? ನೀವೇ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಎಷ್ಟೋ ನನ್ನ ಸೇವೆ ಅನುಭವ ಹೇಳ್ತೀನಿ ನೋಡಿ. ಯಾರೋ ಒಬ್ರು ದೆವ್ವದಿಂದ
ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ದೆವ್ವ ಅವರನ್ನ ಆಡಿಸ್ತಾ ಕುಪ್ಪಳಿಸುವಾಗ ಕೆಲವರು ಅನ್ಸ್ಕೊಳ್ತಾರೆ ಆ ದೆವ್ವ ನನ್ನ ಮೇಲೆ ಏನಾರು ಅಟ್ಯಾಕ್ ಮಾಡ್ಬೇಕಂತ. ವಿಶ್ವಾಸಿಗಳು ಪಾಸ್ಟರ್ ಅವರನ್ನ ತೆಗೆದುಕೊಂಡು ಫ್ರಿಜ್ ಅಲ್ಲಿ ಇಡ್ಬೇಕು, ಅವರನ್ನ ಮುಂದಕ್ಕೆ ಕೆಲಸಕ್ಕೆ ಬರ್ತಾರೆ. ಅಲ್ಲೇಲೂಯಾ. ಕೆಲವರು ನೋಡು ಹೇ ಅಂತ ಹೇಳಿದ್ರೆ ಸೈತಾನ್ ದೆವ್ವ ಅದು ಆಡಿಸಿ ಪಾಡಿಸಿ ಅಲ್ಲಾಡಿಸಿ ಅದು ಬಿಟ್ಟು ಹೋಗಕ್ಕೆ ಮಾಡಿದ್ರೆ ಕೆಲವರು ಅನುಭವಿಸ್ಕೊಳ್ಳೋದು ಅದು ನನ್ನ ಮೇಲೆ ಬಂದ್ಬಿಡುತ್ತೆ, ನನ್ನ ಮೇಲೆ ಬಂದ್ಬಿಡ್ತಾ ಅಂತ. ಇಂಥ ವಿಶ್ವಾಸಿಗಳಿರ್ತಾರೆ ಸಭೆಯಲ್ಲಿ. ಅಲ್ಲೇಲೂಯಾ. ಇಂಥ ವಿಶ್ವಾಸಿಗಳು ಈಸಿಯಾಗಿ ಮೋಸ ಮಾಡ್ಬಿಡ್ತಾರಮ್ಮ. ತಾಯಿ ಹುಷಾರಾಗಿರ್ಬೇಕು. ಅಲ್ಲೇಲೂಯಾ. ಅಲ್ಲೇಲೂಯಾ. ಏನ್ ಮಾಡ್ಬೇಕು? ಶೋಧನೆ ಬಂದ್ರೆ ಅಯ್ಯೋ ಶೋಧನೆ, ಒಂದೇ ಶೋಧನೆ ಶೋಧನೆ ಶೋಧನೆ. ಏನ್ ಶೋಧನೆ? ನನಗೆ ಶೋಧನೆ. ನಿನ್ಗೆ ಶೋಧನೆ ಬಂದಿಲ್ಲ ಅಂದ್ರೆ ಕಲ್ಲಿಗೆ ಮಣ್ಣಿಗೆ ಬರತ್ತಾ? ಶೋಧನೆ ಬರೋದು ನಿನಗೇನೆ. ಅಲ್ಲೇಲೂಯಾ. ಆ ಶೋಧನೆಯನ್ನ ಜಯಿಸಬೇಕಾದ್ರೆ ಈ ಹೋಲಿ ಸ್ಪಿರಿಟ್ ಅಭಿಷೇಕ. ಅಲ್ಲೇಲೂಯಾ. ಕೆಲವರು ಹೇಳ್ತಾರೆ ನನಗೆ, ಅಷ್ಟೇ ಯಾವಾಗ ನಾನು ಪ್ರಾರ್ಥನೆ ಮಾಡ್ತೀನೋ ಅವಾಗಲೇ ಶೋಧನೆ ಜಾಸ್ತಿ. ಯಾವಾಗ ನಾನು ವಾಕ್ಯ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಮಾಡ್ಬೇಕು ಅಂತೀನೋ ಅವಾಗಲೇ ಸೈತಾನ್ ಬಂದಿರ್ತಾನೆ. ಅಲ್ಲೇಲೂಯಾ. ಹೌದು. ಯಾವಾಗ ನೀನು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಯಾವಾಗ ನೀನು ಬೈಬಲ್ ಓದ್ತೀಯೋ, ಯಾವಾಗ ನೀನು ಉಪವಾಸ ಮಾಡ್ತೀಯೋ ಅವಾಗ್ಲೇನೆ ಬರೋದು. ಅವನು ಬರ್ತಾನೆ. ಯೇಸು ಈಗ ಬಾಗಿಲು ತಟ್ಟುತ್ತಾನೆ ಮುಂದೆ. ಯೇಸು ಬಂದು ಬಾಗಿಲು ತಟ್ಟೋಕ್ಕಿಂತ ಮುಂಚೆ ಅವನು ಬಂದು ತಟ್ಟಿರ್ತಾನೆ. ಅಲ್ಲೇಲೂಯಾ. ಅರ್ಥ ಆಗ್ತಾ ಇದೆಯಾ? ಯಾಕೆ ಇವತ್ತು ಸಭೆಗಳು ಉದ್ಧಾರ ಆಗ್ತಾ ಇಲ್ಲ? ಯಾಕೆ ವಿಶ್ವಾಸಿಗಳು ಬೆಳೀತಾ ಇಲ್ಲ? ಯಾಕೆ ವಿಶ್ವಾಸಿಗಳು ಅಭಿಷೇಕದಲ್ಲಿ ಮಹಿಮೆಯಲ್ಲಿ ಬೆಳೀತಾ ಇಲ್ಲ? ಆತ್ಮಿಕ ಅನುಭವದ ಯಾಕಿಲ್ಲ ಅಂತ ಹೇಳುವಾಗ ಇದೇ ಪ್ರಾಬ್ಲಮ್. ಆಮೇಲೆ ಹೇಳ್ಬೇಡಿ, ಸ್ತೋತ್ರ ಹೇಳಿ. ಅಲ್ಲೇಲೂಯಾ. ಇದೇ ದೊಡ್ಡ ಪ್ರಾಬ್ಲಮ್. ಇದೇ ಕೊರೋನಾ ವೈರಸ್, ದೊಡ್ಡ ವೈರಸ್. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ವೈರಸ್ ಯಾವುದು ಅಂತ ಹೇಳಿದ್ರೆ ಸೈತಾನಿಗೆ ಭಯಪಡೋದು, ಬಲಹೀನರಾಗಿರೋದು ಅದೇ ದೊಡ್ಡ ವೈರಸ್. ಅದು ಕೊರೋನಾಕ್ಕಿಂತಲೂ, ಟಿಬಿ ಕಾಯಿಲೆಕ್ಕಿಂತಲೂ, ಎಲ್ಲ ಕಾಯಿಲೆಕ್ಕಿಂತಲೂ ದೊಡ್ಡ ರೋಗ ಅದೇ. ಅಲ್ಲೇಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕು? ಬಲವನ್ನು ಹೊಂದಬೇಕು. ಹೆಂಗ್ ಹೊಂದಬೇಕು? ಜಿಮ್ ಕ್ಲಾಸ್ ಅಲ್ಲಿ ಹೋಗಿ ಅಲ್ಲ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಪ್ರಸನ್ನತೆಯಲ್ಲಿ, ಅಭಿಷೇಕದಲ್ಲಿ ಬಲವನ್ನು ಹೊಂದಿಕೊಳ್ಳೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸಭೆ ಯೌವನಸ್ಥರ ಗುಂಪನ್ನು ಎಬ್ಬಿಸುವಂತ ಸಭೆ ಇದು. ಹಲ್ಲೆಲೂಯಾ. ಯುದ್ಧ ವೀರರಿರುವಂತ ಸಭೆ ಇದು. ಯೆಹೋಶುವನ ಹಾಗೆ, ಕಾಲೇಬನ ಹಾಗೆ ಎದ್ದು ದೇವರಿಗಾಗಿ ಪ್ರಕಾಶಿಸುವಂತ ಸಭೆ ಇದು. ದೇವರಾತ್ಮನು ಹೇಳುವಂತ ವಿಷಯ ನನಗೆ ಆಶ್ಚರ್ಯವಾಗ್ತಾ ಇದೆ. ಎಷ್ಟೋ ದೊಡ್ಡ ದೊಡ್ಡ ಸಭೆಗಳಲ್ಲಿ ಈ ತರ ಮಾತಾಡಿಲ್ಲ ದೇವರು. ಬಟ್ ಆದ್ರೆ ಈ ಸಭೆಯಲ್ಲಿ ದೇವರು ಭಯಂಕರವಾಗಿ ಮಾತಾಡ್ತಾರೆ. ದೇವರ ಪ್ರಸನ್ನತೆ ಹಾಗೆ ನಾನು ಅನುಭವಿಸ್ತಾ ಇದ್ದೀನಿ. ಈ ಸಭೆ ಯೌವನಸ್ಥರನ್ನ ಉಂಟು ಮಾಡುವಂತ ಸಭೆ ಇದು. ಅಪೊಸ್ತಲರು, ಪೌಲರು, ಸೀಲರು, ಸ್ಟೇಫನನು ಎದ್ದು ಸೇವೆ ಮಾಡುವಂತ ಸಭೆ ಇದು. Thank you, Jesus. Thank you, Jesus. Thank you, Jesus. ದೇವರಲ್ಲಿ ಚಲಿಸ್ತಾ ಇದ್ದಾರೆ. ಅಷ್ಟೇ, ನೀವು ಸಾಧಾರಣದವರಲ್ಲ ಪಾಸ್ಟರ್. ಹೆಸರು ಮಾತ್ರ ದೇವರಾಜ್ ಆಗಿರ್ಬೋದು, ದೇವರಾಜ್ ಅರಸ್ ಆಗಿರ್ಬೋದು, ಆದ್ರೆ ಅವರಲ್ಲಿರುವ ಅಭಿಷೇಕ ಪವರ್ಫುಲ್ ಆಗಿದೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರಾತ್ಮ ಹೇಳ್ತಾ ಇದ್ದೇನೆ ಪಾಸ್ಟರ್, ನೈಟ್ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸಿದ್ದೇನೆ. ರಾತ್ರಿ ವೇಳೆ ನೀವು ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರಂಭಿಸುವಾಗ ನೀವು ನಡೆದ್ರೇನೆ ಸಾಕು ದೇವರ. ಈ ಗುಂಪಿದೆ, ಇದು ಸಾಧಾರಣದ ಗುಂಪಲ್ಲ. ಈ ಕುತ್ಕೊಂಡಿರೋ ಹುಡುಗರು ಸಾಧಾರಣವಾದವಲ್ಲ. ನೀವು ಬ್ರದರ್, ನೀನು ಸಾಧಾರಣದವನಲ್ಲ. ಇವತ್ತಿನ ಮೊಬೈಲ್ ಹಿಡಿದಿದ್ಯಾ, ನಾಳೆ ದಿನ ನೀನು ಮೈಕ್ ಹಿಡಿತೀಯಾ. ಪವಿತ್ರಾತ್ಮನ ಹೇಳ್ತಾ ಇದ್ದೇನೆ, ಇವತ್ತು ನೀನು ಯಾವುದೋ ಲೆಕ್ಕಿಸಲ್ಪಟ್ಟದವನು, ತಳ್ಳಲ್ಪಟ್ಟವನು,
ಆದ್ರೆ ದೇವರನ್ನು ಕೊಂಡು ಬಲವಾಗಿ ಉಪಯೋಗ ಮಾಡ್ಲಿಕ್ಕೆ ನೀನು ಸಾಧಾರಣದವನಲ್ಲ. ಥ್ಯಾಂಕ್ ಯು ಜಿ. ಪವಿತ್ರಾತ್ಮನ ಅಭಿಷೇಕ ನಿನ್ನ ಮೇಲೆ ಇದೆ. ನೀನು ಪೌಲನ ಹಾಗೆ ಸೇವೆ ಮಾಡ್ತೀಯ. ನೀನು ಹೇಳ್ತಿರ್ಬೋದು, ದೇವರೇ ನಾನು ಯಾವುದಕ್ಕೆ ಪ್ರಯೋಜನ ಇಲ್ಲ, ನಾನು ಯಾವುದಕ್ಕೆ ಪ್ರಯೋಜನ ಇಲ್ಲ ಎಂಬುದಾಗಿ ನೀನು ಅನ್ಕೊಳ್ತಾ ಇದೆಯಾ? ಇಲ್ಲ, ನೀನು ದೇವರಿಗೆ ಬೇಕು. ನೀನು ದೇವರಿಗೆ ಒಳ್ಳೆಯ ಪಾತ್ರೆಯಾಗಿದೆಯಾ? ನೀನು ಪ್ರವಾದಿ ಎಂಬುದಾಗಿ ದೇವರು ಹೇಳ್ತಾರೆ. You are a prophet. ಆದಷ್ಟು ಬೇಗ ನೀನು ಬೈಬಲ್ ಸ್ಟಡಿಗೆ ಹೋಗ್ತಾ ಇದೆಯಾ? ದೇವರಾತ್ಮಂತ ನೀನು ಪ್ರೀತಿ ಹೆಚ್ಚು ಮಾಡು ಎಂಬುದಾಗಿ. ಪ್ರೀತಿ ಹೆಚ್ಚು ಮಾಡ್ತೀಯ ನೀನು. ಅನೇಕರಿಗೆ ನೀನು ಬೆಳಕಾಗಿರ್ತೀಯ. ಓ, ಒಂದು ಮಹಿಮೆ ಅಭಿಷೇಕ ಆ ಮಗನ ಮೇಲೆ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ದೇವರಾತ್ಮ ಹೇಳ್ತಾ ಇದ್ದಾರೆ, ಏರಿ ನಾನು ಹೇಗೆ ತನ್ನ ಜನಗಳಿಗಾಗಿ ಓಡಿಕೆಯಲ್ಲಿ ನಿಂತು ಪ್ರಾರ್ಥಿಸಿದನು, ಅದೇ ಪ್ರಾರ್ಥನೆ ಅಭಿಷೇಕ ಅಭಿಷೇಕ. ಸತ್ಯವಾಗಿ ಪ್ರಾರ್ಥಿಸುವ ಅಭಿಷೇಕ. ಯಾರನ್ನು ಭಯಪಡೋದಿಲ್ಲ ಅಂತ ಅಭಿಷೇಕ. ಈತನು ಕಾಣಿಕೆಗಾಗಿ ಸೇವೆ ಮಾಡೋದಿಲ್ಲ, ಇವನು ಬಟ್ಟೆಗಾಗಿ ಸೇವೆ ಮಾಡೋದಿಲ್ಲ, ಇವನು ದೇವರ ರಾಜ್ಯಕ್ಕಾಗಿ ಸೇವೆ ಮಾಡುವ ಮನುಷ್ಯನು. ಆಶ್ರಮ ಇಬ್ಬರು ದೇವರು ಹೇಳ್ತಾ ಇದ್ದಾರೆ, ಈ ಮಗನನ್ನು ಸರಿಯಾಗಿ ರೀತಿಯಾಗಿ ಬೆಳೆಸಬೇಕು. ಇವನು ಆತ್ಮಿಕವಾಗಿ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ಈ ಸಭೆಗೆ ಕೂಟವಾದ ಆತ್ಮಗಳು ತರುವಂತವನು. ಅಕ್ಕ, ಅಣ್ಣ, ಏನೋ ಒಂದು ನಿಮಗೆ ಉತ್ಸಾಹ ಪಡಿಸಿ ಹೋಗೋದಕ್ಕೆ ನಾನು ಬಂದಿಲ್ಲ. ಪವಿತ್ರಾತ್ಮನು ಏನ್ ಹೇಳ್ತಾ ಇದ್ದಾನೆ ಅದನ್ನೇ ನಾನು ಹೇಳ್ತೇನೆ. ಈ ವರ್ಷ 8ರಲ್ಲಿ ಎಲ್ಲ ಪ್ರವಾದನೆಗಳು ನೆರವೇರುತ್ತೆ. ಇಲ್ಲೊಬ್ಬ ಯೋನ ಇದ್ದಾನೆ. ಯೋನ ಇದ್ದಾನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಓಡಿ ಹೋಗುವವನು. ಬ್ರದರ್, ನೀನ್ ನಿಲುವೆಗೆ ಹೋಗುವವನು, ತಾರ್ಸಿಗೆ ಹೋಗುವವನಲ್ಲ. ಎದ್ನಿತ್ಕೊಳ್ಳಿ ನೀವೇ. ಎಸ್, ಯೋನನ ಹಾಗೆ ನೀನು ಭಯಪಟ್ಟು ಓಡಿ ಹೋಗುವ ಮನುಷ್ಯನಲ್ಲ, ನಿಲುವೆಗೆ ಹೋಗುವಂತ ಮನುಷ್ಯನು, ಅನ್ಯ ಜನರ ಬಳಿಗೆ ಕಳುಹಿಸಲ್ಪಟ್ಟವನು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಚಂಚಲತೆ ನಿನ್ನಲ್ಲಿದೆ. ಇವತ್ತು ನೀನು ಪ್ರಾರ್ಥನೆ ಸರಿಯಾಗಿ ಮಾಡದೇ ಇರಬಹುದು, ದೇವರ ಒಡಂಬಡಿಕೆಯಲ್ಲಿ ಸರಿಯಾಗಿ ಇರದೇ ಇರಬಹುದು. ಬಟ್ ಆದ್ರೆ ಒಂದು ದಿನ ಬರುತ್ತೆ, ಆ ಆತ್ಮ ಭಾರ, ಆ ಸುವಾರ್ತೆಯ ಭಾರ ನಿನ್ನಲ್ಲಿ ಇಡುವಂತ ದೇವರು ಇರ್ತಾ ಇದ್ದಾನೆ. ದೇವರು ಇವತ್ತು ಇವರು ಸೇವೆ ಮಾಡ್ತಾರೆ, ಇಂಥವ್ರು ಸೇವೆ ಮಾಡ್ತಾರೆ ಎಂಬುದಾಗಿ ಅನೇಕರು ಪ್ರಶ್ನೆ ಹೃದಯದಲ್ಲಿ ಇಟ್ಕೊಳ್ತಾ ಇದ್ದೀರಾ. ಬಟ್ ಆದ್ರೆ ಆ ಮಗನನ್ನ ದೇವರು ಬಲವಾಗಿ ಉಪಯೋಗಿಸ್ತಾರೆ. ಇವತ್ತು ಯೋನ ನಿಲುವೆಗೆ ಹೋಗಂತ ಹೇಳಿದ್ರೆ ತಾಸಿಗೆ ಹೋಗ್ತಾನೆ, ಸೇವೆಗೆ ಹೋಗಂತ ಹೇಳಿದ್ರೆ, ಪ್ರಾರ್ಥನೆ ಬಾರ ಅಂತ ಹೇಳಿದ್ರೆ ಅದೆಲ್ಲೆಲ್ಲ ಓಡಿ ಹೋಗ್ತಾನೆ. ನಾನು ಪ್ರವಾದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ನಿನ್ಮೇಲೆ ನಂಬಿಕೆ ಇಲ್ಲ, ನಿನಗೆ ನಿನ್ಮೇಲೆ ನಂಬಿಕೆ ಇಲ್ಲ. ಏನ್ ಮಾಡ್ತೇನೆ, ಏನ್ ಜೀವಿಸ್ತೇನೆ ಅಂತ. ಬಟ್ ಆದ್ರೆ ನೀನು ದೇವರ ಕೈಗೆ ಒಪ್ಪಿಸಿಕೊಳ್ಳುವಾಗ ದೇವರು ನಿನ್ನನ್ನು ರೂಪಿಸುವಂತ ದೇವರಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇವತ್ತಿನಿಂದ ನೀನು ಪ್ರಾರ್ಥನೆ ಮಾಡು, ಇವತ್ತಿನಿಂದ ಒಪ್ಪಿಸಿಕೊಡು, ನಿನ್ನ ನಡತೆಯನ್ನು ಒಪ್ಪಿಸಿಕೊಡು. ನಾನು ಹೇಳ್ತೇನೆ, ಪವಿತ್ರಾತ್ಮನು ಹೇಳ್ತಾ ಇದ್ದೇನೆ, ನಿನ್ನ ಉಪಯೋಗಿಸ್ತಾರೆ ಮಗನೇ. ಅನೇಕ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಎಂಬುದಾಗಿ ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ. ನಾನು ಅದು ಮಾಡ್ಬೇಕು, ಈ ತರ ಜೀವಿಸ್ಬೇಕು, ಆ ತರ. ನೋ, ಯಾವ್ದು ಹೇಗ್ ಬೇಕೋ ಹೇಗೆ ಜೀವಿಸಬೇಕಾಗಿ ನೀವು ಕರೆದಿಲ್ಲ. ದೇವರು ಸೇವೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ಅನೇಕ ಸೇವಕರು ಈ ಸಭೆಯಲ್ಲಿದ್ದಾರೆ. ಫಸ್ಟ್ ದೇವರಿಗೆ ಸ್ತೋತ್ರ ಹೇಳಿ. ಅನೇಕ ಸೇವಕರು ಈ ಸಭೆಯಲ್ಲಿದ್ದಾರೆ. ಮುಂದಿನ ಜನರೇಷನ್ ಈ ಸಭೆಯಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇಶವನ್ನು
ಪರಿಶುದ್ಧ ಸಭೆ ಇದು. ಮುತ್ತುಗಳು ಈ ಸಭೆಯಲ್ಲಿದೆ, ಡೈಮಂಡ್ಸ್. ಹಲ್ಲೆಲೂಯಾ. ಡೈಮಂಡ್ಸ್ ಗಳು ಈ ಸಭೆಯಲ್ಲಿದ್ದಾರೆ. ಆಮೆನ್. ಹಲ್ಲೆಲೂಯಾ. ದೇವರಾತ್ಮಕ ನಿಮ್ಮ ಈ ಸಭೆಯ ವೈರಾಗ್ಯ ಬಹಳ. ಶಾಖಾಥರ ಬಾಸ್ಯಾಥರ ಹೋಲಿ ಸ್ಪಿರಿಟ್. ಆಮೆನ್. ಇವತ್ತು ಒಬ್ಬೊಬ್ಬರನ್ನ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಯಾರನ್ನು ಹಿಡಿಬೇಡಿ, ಯಾರನ್ನು ಮುಟ್ಲಬೇಡಿ. ಪವಿತ್ರಾತ್ಮನ ಅಭಿಷೇಕ ಇವತ್ತು ಹೊಂದ್ಕೋಬೇಕು. ಆ ಬಲ ಒಬ್ಬೊಬ್ಬರ ಮೇಲೆ ಬರ್ತಾ ಇದೆ. ರೇಖಾಬಲ ಶಂಕರ ಅಂಕಲ್, ದೇವರು ಮಾತಾಡ್ತಾ ಇದ್ದಾರೆ ನಿಮ್ಮನ್ನ. ಎಲ್ಲ ಕೆಲಸದಲ್ಲಿ ಫೇಲಾ? ಎಲ್ಲ ಕೆಲಸದಲ್ಲಿ ಯಾವುದು ಕೈಗುಡಿ ಬರ್ತಾ ಇಲ್ವಾ? ಶೋಧನೆ ಮೇಲೆ ಶೋಧನೆಗಳು ಬರ್ತಾ ಇದೆಯಾ? ದೇವರ ಆತ್ಮರು ಹೇಳ್ತಾ ಇದ್ದಾರೆ, ನೀನು ಪ್ರಾರ್ಥನೆಗೆ ಒಪ್ಪಿಸಿಕೊಡುವುದಾದ್ರೆ ಆ ಕಷ್ಟಗಳನ್ನು ನಾನೇ ಹೊರಹಾಕ್ತೇನೆ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿನ್ನ ಚಿಂತೆಗೆ, ನಿನ್ನ ಕಷ್ಟಕ್ಕೆ ಜಾಸ್ತಿ ಸಮಯ ಕೊಡ್ತೀಯಾ, ಅದೇ ಪ್ರಾರ್ಥನೆ ಮಾಡೋದಕ್ಕೆ ನೀವು ಸಮಯನ ಕಡಿಮೆ ಕೊಡ್ತೀರ. ಆ ಕಷ್ಟನೇ ನಿಮ್ಮ ಮೇಲೆ ಜಯ ಹೊಂದ್ತಾ ಇದೆ. ಆ ಸಮಸ್ಯೆಗಳು ನಿಮ್ಮ ಮೇಲೆ ಜಯ ಹೊಂದ್ತಾ ಇದೆ. ಅದೇ ಪವಿತ್ರಾತ್ಮನ ಹೇಳ್ತಾ ಇದ್ದಾರೆ, ಆ ಸಮಸ್ಯೆ ಶೋಧನೆಗಳು ನೋಡಿ ಭಯ ಪಡಬೇಡ. ದೇವರಾತ್ಮ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ಏಷಯ 41:10 ವಚನ. ಏಷಯ 41:10 ನಿಮಗೆ ವಾಗ್ದಾನ ಕೊಟ್ಟ. ಯಾರಾದ್ರೂ ಗಟ್ಟಿಯಾಗಿ ಓದಿ. ಬೈಬಲ್ ಓದ್ಬೇಕು. ಚಕ್ 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 ಫಟ ಫಟ ಫಟ. ಅದಲ್ಲಮ್ಮ. ಇದು 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 ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ವಿಭ್ರಮೆಗೊಳ್ಳದಿರು, ನಾನೇ. ಕೆಳಗಡೆ ಓದಿ. ನಾನು ಬಲಪಡಿಸಿ ಅಂತ ಹೇಳ್ತಾರೆ. ದೇವರ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟೋ ಕೆಲಸ ಕಾರ್ಯಗಳು ಬಿದ್ದು ಹೋಗಿರಬಹುದು, ಬಟ್ ದೇವರು ಒಂದು ಪರ್ಮನೆಂಟ್ ಆಗಿ ಕೊಡ್ತಾ ಇದ್ದಾರೆ. ನೀವೇ ನಮಗೆ ಸಾಕ್ಷಿ ಹೋಗ್ತೀರ. ಅವ್ರು ಬಂದು ಸಭೆಯಲ್ಲಿ ಹೇಳ್ತಾರೆ, ದೇವರು ನನಗೆ ಒಳ್ಳೆ ಪರ್ಮನೆಂಟ್ ಆಗಿ ಒಳ್ಳೆ ಕೆಲಸ ಕೊಟ್ಟು ಎಲ್ಲ ನನಗೆ ಸಕ್ಸಸ್ ಕೊಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ಬಂದು ಸಾಕ್ಷಿ ಹೇಳ್ತಾರೆ. ಆ ಸಾಕ್ಷಿಯನ್ನ ಪಾಸ್ಟರ್ ನನ್ನ ಮುಂದೆ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟದಲ್ಲಿದ್ದೀರಾ, ಕೆಲವರು ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಬಂದಿದ್ದೀರಾ, ಸಾಲದ ಸಮಸ್ಯೆಯಿಂದ ಬಂದಿದ್ದೀರಾ. ದೇವರು ಹೇಳ್ತಾ ಇದ್ದಾನೆ, ಆ ಸಾಲದ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು ನೀವು ತೆಗೆದುಕೊಳ್ಳುವವರಲ್ಲ, ಕೊಡುವವರಾಗಿ ನಾನು ಮಾಡ್ತೇನೆ. ಹಲ್ಲೆಲೂಯಾ. ನಾನು ಕೊಡುವವರಾಗಿ ನಿಮ್ಮನ್ನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಲವನ್ನ ಹೊಂದಿಕೊಳ್ಳಬೇಕು. ಯಾವ ಬಲ? ಪವಿತ್ರಾತ್ಮನ ಬಲ. ಯಾವ ಪವಿತ್ರಾತ್ಮ? ಇಲ್ಲಿ ಬರ್ತಾರಲ್ಲ ಸಭೆಗೆ, ಆ ಪವಿತ್ರ ಆತ್ಮ ಅಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮ ಅಂದ್ರೆ ದೇವರ ಆತ್ಮ. ಅದನ್ನು ಹೊಂದಿಕೊಳ್ಳುವಾಗ ನೀವು ಬಲಿಷ್ಠರಾಗ್ತೀರಿ. ಯಾರ ನಿಮ್ಮ ಮೇಲೆ ಯಾರಿಂದಲೂ ಹೆದರೋದಿಲ್ಲ. ನಾನು ಮೊದಲು ಹೆದರ್ತಾ ಇದ್ದೆ. ನನ್ನ ಸಾಕ್ಷಿ ಹೇಳ್ತೀನಿ, ದೇವರ ಸೇವೆ ಕರೆದ್ಬಿಟ್ರು ಸುವಾರ್ತೆ ಹೇಳಕ್ಕೆ ಭಯ ಪಡ್ತಾರೆ, ಒಂದು ಟ್ರ್ಯಾಕ್ಸ್ ಕೊಡಕ್ಕೆ ಭಯ ಪಡ್ತಾರೆ. ಎಲ್ಲಿ ಹೊಡಿತಾರೋ, ಎಲ್ಲಿ ಬಡಿತಾರೋ, ಎಲ್ಲಿಗೆ ಹಾಕ್ತಾರೋ ಎಲ್ಲಿ ಅಂತ. ಆಮೇಲೆ ಆದ್ರೆ ದೇವರ ಆತ್ಮನನ್ನು ಅಭಿಷೇಕಿಸಿದ್ರು. ಇವತ್ತು ಕಿರಣ್ ಇಸಾನ್ ಅಂತ ಟೈಪ್ ಮಾಡಿ, ಫೇಸ್ಬುಕ್ ಅಲ್ಲಿ ಕಿರಣ್ ಇಸಾನ್ ಅಂತ ಟೈಪ್ ಮಾಡಿ, ಎಲ್ಲೆಲ್ಲಿ ಸುವಾರ್ತೆ ಸಾರಿಸಿದಾರೋ ದೇವರು ನೀವೇ ನೋಡ್ತೀವಿ. ಹಳ್ಳಿಗೆ ನುಕ್ಕಿ ಸೇವೆ ಮಾಡಿಸಿದ್ದಾರೆ ದೇವರು. ಭಯ ಪಡಲಿಲ್ಲ. ಒಂದು ಊರಲ್ಲಿ ಸೇವೆ ಮಾಡ್ತಿದ್ದೆ. ಸೇವೆಗೆ ಹಿಂಗೆ ಒಂದು ಮೈಕ್, ಹೀಗೆ ಮೈಕ್ ತಗೊಂಡು ಒಬ್ಬ ಹುಡುಗ ಸ್ಪೀಕರ್ ತಗೊಂಡಿದ್ದಾನೆ. ನಾನು ಮೈಕ್ ಹಿಡ್ಕೊಂಡು ಹಾಡನ್ನು ಹಾಡ್ಕೊಂಡು ಸೇವೆ ಸುವಾರ್ತೆ ಸಾರ್ಕೊಂಡು ಹೋಗ್ತಾ ಇದ್ದೇವೆ. ಒಂದು ಊರಿನ ಗುಂಪು ಜನರ ಅಜಯ ಕೊಟ್ಟು, ಒಂದು ಊರೇ ಈ ಬಾರ್ಡರ್ ದಾಟಿ ನೀವು ಆ ಕಡೆ ಹೋದ್ರೆ ನಿಮ್ಮ ಸ್ಪೀಕರ್ ನಿಮ್ಮನ್ನ ಚೂರ್ ಮಾಡಿಬಿಡ್ತೀನಿ ಎಂಬುದಾಗಿ ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಡ ಅಂತ ಹೇಳಿ ಇಡೀ ಊರ್ ಜನ ಬಂದ್ರು. ಹಲ್ಲೆಲೂಯಾ. ಇಡೀ ಊರ್ ಜನ ಬಂದ್ರು. ಎಲ್ಲೂ ಹೇಳ್ತಾ ಇದ್ದಾರೆ ಕೊಂಡೋಗ್ಬಿಡಿ ಅಂತ, ಸಮಸ್ಯೆ ಆಗತ್ತೆ ಅಂತ. ಪೊಲೀಸರು ಬರ್ತಾರೆ, ತುಂಬಾ ನಿಮಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರು. ಅದರಲ್ಲಿ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಆ ಊರಿನ ವಿಶ್ವಾಸಿಗಳು ಕೆಲವರು ಎಬ್ಬಿಸಿದ್ರು. ದೇವರು ಅವ್ರು ಎಲ್ಲಿಂದ ಗೊತ್ತಿಲ್ಲ, ಎಲ್ಲಿಂದ ಗೊತ್ತಿಲ್ಲ, ಚಕ 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 ಟಕ ಟಕ ಅಂತ ಬಂದ್ಬಿಟ್ರು. ಯಾರೇ ಅವ್ರ ಮೇಲೆ ಕೈ ಮಾಡಿ, ಯಾರಾದ್ರೂ ಕೈ ಮಾಡಿ ನೋಡೋಣ. ಅವ್ರ ಇಷ್ಟ, ಅವ್ರು ಸುವಾರ್ತೆ ಸಾರ್ತಾರೆ. ಕೇಳೋದು ಇಷ್ಟ ಇದ್ರೆ ಕೇಳ್ರಿ, ಬಿಡೋದಿದ್ರೆ ಬಿಡ್ರಿ. ನೀವ್ ಯಾಕೆ ಅಡ್ಡಿಪಡಿಸಿದ ಅಂತ ಹೇಳಿ ಅದಕ್ಕೆ ದೇವರಿಗೆ ನಾನು ಸ್ತೋತ್ರ ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಲಾಸ್ಟ್ ಹೋದ ಕ್ರಿಸ್ಮಸ್ ಅಲ್ಲಿ ನಮ್ಮ ಊರಿನಲ್ಲಿ
ಹಳ್ಳಿಗೆ ನುಗ್ಗಿ ಸೇವೆ ಮಾಡಿದ್ವಿ. ಪೊಲೀಸ್ನವ್ರು ಬಂದು ಹೇಳ್ತಾ ಇದ್ದಾನೆ, ರೀ ನಿಮ್ ವಿಡಿಯೋ 20 ನಿಮಿಷ ವಿಡಿಯೋ ಇಡೀ ಕರ್ನಾಟಕದ ಇಡೀ ವರ್ಲ್ಡ್ಗೆ ಹೋಗಿದೆ ಕಣ್ರಿ ಅಂತ ಹೇಳ್ತಾರೆ. ಏನ್ರಿ ನೀವು ಸುವಾರ್ತೆ ಸಾಧಿದ್ದೀರಾ, ಏನ್ರಿ ನೀವು ಯೇಸುವಿನ ಬಗ್ಗೆ ಹೇಳ್ತಿದ್ದೀರಾ ಅನ್ನೋದಾಗಿ ಹೇಳಿದ್ರು. ಹಲ್ಲೆಲೂಯಾ. ನಾವ್ ಅನ್ಕೊಂಡಿ ಬರೀ 286 ಹಳ್ಳಿಗೆ ಸುವಾರ್ತೆ ಸಾರಬೇಕಂತ. ಹಾಗೆ ದೇವರು ಇಡೀ ಭಾರತ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರುವ ಹಾಗೆ ದೇವರು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಬ್ಲಿಕಲ್ಲಿ ನಿಂತು ಸೇವೆ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ಇದು ದೇವರ ಆತ್ಮನ ಕೊಡುವಂತ ಬಲ. ಕೆಲವು ಸಂದರ್ಭದಲ್ಲಿ ನಾನು ಸುವಾರ್ತೆ ಹೇಳ್ಬೋದೆ, ಕೆಲವು ಹೇಳ್ತಾರೆ ಹೇಳ್ಬೇಡಿ ಹೊಡಿತಾರೆ ಅಂತ ಜನ, ಇಂಥ ಜನ. ಎಂಥ ಜನ ಆದ್ರೆ ಏನು, ನಮ್ಮಲ್ಲಿ ಲೋಕದಲ್ಲಿ ಇರುವನಿಗಿಂತಲೂ ನನ್ನಲ್ಲಿರುವ ಆತನು ಹೆಚ್ಚಿನವನಿದ್ದಾನೆ. ನಾನು ಭಯ ಪಡುವ ಸಂತತಿ ಅಲ್ಲ, ಭಯ ಹುಟ್ಟಿಸುವಂತ ಸಂತತಿ. ಪ್ರೈಸ್ ಲಾರ್ಡ್. ಅದೇ ರೀತಿಯಲ್ಲಿ ಯೌವನಸ್ಥರು ಹೇಳ್ಬೇಕು, ಅದೇ ರೀತಿಯಲ್ಲಿ ಸ್ತ್ರೀಯರು ಹೇಳ್ಬೇಕು. ದೆಬೋರ ಹಾಗೆ ಹೇಳ್ಬೇಕು, ಎಸ್ತರ್ ಹಾಗೆ ಹೇಳ್ಬೇಕು, ರೂತಳ ಹಾಗೆ ಹೇಳ್ಬೇಕು, ದೆಬೋರ ಹೇಳ್ಬೇಕು, ಮರಿಯಳೆ ಹೇಳ್ಬೇಕು. ಪ್ರೈಸ್ ಲಾರ್ಡ್. ದೇವರ ಆತ್ಮನು ಮಾತಾಡ್ತಾ ಇದ್ದಾರೆ ಇವತ್ತು. ಬಲವನ್ನು ಹೊಂದಿ ಎಲ್ಲಾ ಪಟ್ಟಣಗಳಲ್ಲಿ, ಯೂದಾಯಗಳಲ್ಲಿ, ಸಮಾರಿಗಳಲ್ಲಿ ದೇಶದ ಕಟ್ಟೆಗಳಿಸುವ ನೀವು ಏನಾಗಿರ್ಬೇಕು? ಸಾಕ್ಷಿಗಳಾಗಿರ್ಬೇಕು. ಇವತ್ತು ನಮ್ಮ ಮನೆಯಲ್ಲೇ ನಾವು ಸಾಕ್ಷಿ ಆಗಿದ್ದೀವ? ಹೇಳಿಮ್ಮ ತಾಯಿ, ಸರ್ ಹೇಳಿ. ಕಂಪೇರ್ ಟು ಪಾಸ್ಟರ್ಗೆ, ಪಾಸ್ಟೇ ನಂಗಡ ಮಾತೇ ಕೇಳೋದಿಲ್ಲ ನೋಡಿ, ಪಾಸ್ಟೇ ಹೇಳಿ, ಬುದ್ಧಿ ಕೊಡಿ. ಆಗ ಪಾಸ್ಟರ್ ಕಟ್ಟಿ ತಗೊಂಡು, ಏನಪ್ಪ ನೀನು ಹೆಂಡತಿ ಮಾತು ಕೇಳಲ್ಲ ಆಕ್ಚುಲಿ, ಪಾಸ್ಟರ್ ನನ್ನ ಮಗ ಮಾತೇ ಕೇಳಲ್ಲ. ಅವ್ರ ಮಕ್ಕಳ ಕಷ್ಟನೇ ಅವ್ರಿಗೆ. ಹಲ್ಲೆಲೂಯಾ. ನನ್ನ ಮಗ ಮಾತು ಕೇಳಲ್ಲ, ನನ್ನ ಮಗಳು ಮಾತು ಕೇಳಲ್ಲ, ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ. ನೀನು ಸರಿ ಇದ್ರೇನೆ ಎಲ್ಲ ಮಕ್ಕಳು ಸರಿಯಾಗಿರ್ತಾರೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಫಸ್ಟೇ, ನನ್ನ ಮಗಳಿದ್ದು ಬೆಳಿಗ್ಗೆ ಪ್ರಾರ್ಥನೆ ಮಾಡೋದು ನೀನ್ ಮಾಡ್ತೀಯಾ ಪ್ರಾರ್ಥನೆ? ಅದು ನಾವೇನು ಮಾಡ್ತೀವೋ, ನಾವೇನು ಬಿತ್ತಿರ್ತೀವೋ ಅದನ್ನೇ ನಾವು ಕುಯ್ತೇವೆ. ನಾವ್ ಏನ್ ಮಾಡ್ತೀವೋ ಅದೇ ನಮ್ಮ ಮಕ್ಕಳು ಕೂಡ ಮಾಡ್ತೀವಿ. ಹಲ್ಲೆಲೂಯಾ. ಇವತ್ತು ನನ್ನ ಮಗ, ಇವತ್ತು 7 ಮಗ ಇದೆ. ಒಬ್ಬ 3 ವರ್ಷ, ಒಬ್ಬನಿಗೆ 5 ವರ್ಷ. ವರ್ಷಿಪ್ ಸ್ಟಾರ್ಟ್ ಆದ್ರೆ ಸಾಕು ಡ್ಯಾನ್ಸ್. ಟಿವಿಯಲ್ಲಿ ಒಂದು ಹಾಡು ಬಿಟ್ಟರೆ ಸಾಕು ಡ್ಯಾನ್ಸ್ ಮಾಡ್ತಾನೆ. ಏನ್ ಅನ್ಯ ಭಾಷೆ ಮಾತಾಡ್ತಾನೆ, ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ತಲೆ ಮೇಲೆ ಟಚ್ ಅಂತ ಹೇಳ್ತಾನೆ ನನಗೆ. ಅಲ್ಲೆಲ್ಲ ನನ್ನ ಮಗ ಒಂದೇ ಒಂದು ಸಾಕ್ಷಿ ಇರ್ತೇನೆ. ನನ್ನ ಮಾವನಿಗೆ ಟಿವಿ ಕಾಯಿಲೆ ಬಂತು. ಎದ್ದು ಹೋಗೋದಕ್ಕಾಗೋದಿಲ್ಲ, ಮಲಗೋದು ಅಷ್ಟು ಸುಸ್ತು, ಅಷ್ಟು ವೀಕ್ನೆಸ್ ಆಗ್ಬಿಟ್ಟು. ಒಂದಿನ ಫ್ಯಾಮಿಲಿ ಪ್ರೇಯರ್ ಮಾಡ್ತಿದ್ವಿ, ಕುಟುಂಬದ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನನ್ನ ಮಗ ಎದ್ದು ನನ್ನ ಮಾವನಿಗೆ ಆ ಒಂದು ಗ್ಲಾಸಲ್ಲಿ ನೀರು ತಕೊಂಡು ಯೇಸು ನಾಮದಲ್ಲಿ ಪೋ ಅಂತ ಪ್ರೇಯರ್ ಮಾಡ್ತಾ ಇದ್ದಾನೆ, ಟಚ್ ಅಂತ ಪ್ರಾರ್ಥನೆ ಮಾಡ್ತೇನೆ. ನಾವು ಆರಾಧನೆ ಮಾಡ್ತಾ ಇದ್ವಿ. ಸಡನ್ ಆಗಿ ಅವ್ನು ಕುತ್ಕೊಂಡಿದ್ದಾನೆ. ಸಡನ್ ಆಗಿ ದೇವರಾತ್ಮನು ಕಾರ್ಯ ಮಾಡಿದ್ರು ಏನೋ ಗೊತ್ತಿಲ್ಲ. ಎದ್ದು ಹೋಗಿ ಆರಾಧನೆಯಲ್ಲಿ ಅವ್ರ ಮೇಲೆ ತೈಲ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮತ್ತು ಗ್ಲಾಸಲ್ಲಿ ನೀರು ತಗೊಂಡು ಹಾಕ್ತಾ ಇದ್ದಾನೆ. ಅಷ್ಟು ದಿನ ಎದ್ದು ಕೆಳಗಡೆ, ಮನೆಯಿಂದ ಕೆಳಗಡೆ ಇಳಿಯೋಕೆ ಆಗ್ತೇನು ಅಂತ ಅವರು ಆ ಪ್ರಾರ್ಥನೆ ಮಾಡಿದ ನಂತರ ಫುಲ್ಲು ಫ್ರೀ ಆಗ್ಬಿಟ್ಟು ಕೆಳಗಡೆ ಇಳಿತಾರೆ, ಬರ್ತಾರೆ, ಸಂತೋಷವಾಗಿ ಮಾತಾಡ್ತಾರೆ, ಫ್ರೀ ಆಗಿರ್ತಾರೆ. ಆಶ್ಚರ್ಯ ನನಗಾಯ್ತು. ಹಲ್ಲೆಲೂಯಾ. ನಾನು 2 ಮಕ್ಕಳನ್ನು ತೀರ್ಮಾನ ಮಾಡಿ ದೇವರ ಸೇವೆ ಕೊಟ್ಟಿದ್ದೀನಿ. ಈ ಮಕ್ಕಳು ನಿಂದಪ್ಪ, ನೀನೇ ಸೇವೆ ಮಾಡು. ಹಲ್ಲೆಲೂಯಾ. ಕೆಲವರು ಮಕ್ಕಳಿಗೆ ಏನ್ ಮಾಡ್ತೇನೆ, ನನ್ನ ಮಕ್ಕಳು ಡಾಕ್ಟರ್ ಓದ್ಬೇಕು, ಲಾಯರ್ ಓದ್ಬೇಕು, ಪೊಲೀಸ್ ಆಗ್ಬೇಕು, ಪೋಲಿ ಆಗ್ಬೇಕು, ಎಲ್ಲವನ್ನ ಅನ್ಕೋತಾರೆ. ಆದ್ರೆ ಯಾವ ತಂದೆ ತಾಯಿ ನನ್ನ ಮಗ ಸೇವಕನಾಗ್ಬೇಕು ಅಂತ ಬಯಸ್ತೀರ? ಹಲೋ, ಸೇವಕನಾದ್ರೆ ನಿನ್ನ ಮನೆಯಲ್ಲಿ ನನ್ನ ಮಕ್ಕಳು, ನಿನ್ನ ಮನೆ ಭಾಗ್ಯವಂತರು, ನಿನ್ನ ಕುಟುಂಬ ಆಶೀರ್ವದಿಸಲ್ಪಡುವರು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳ ಸೇವೆ ಒಪ್ಪಿಸಿಕೊಡಿ. ಅದಕ್ಕಿಂತ ಮುಂಚಿತವಾಗಿ ದೇವರ ಬಲವನ್ನು ಹೊಂದ್ಕೊಳ್ಳಿ. ದೇವರ ಬಲವನ್ನು ನಾವೇನ್ ಮಾಡ್ಬೇಕು? ಹೊಂದಿಕೋಬೇಕು. ದೇವರೇ ಇವತ್ತು ನಿನ್ನ ಬಲ ಕೊಡು, ದೇವ ಪರಿಶುದ್ಧಾತ್ಮನ ಬಲ ಕೊಡು.
ಇವತ್ತುವರೆಗೂ ನಾನು ಪ್ರಾರ್ಥನೆ ಮಾಡ್ತೀನಿ ಸಿಸ್ಟರ್ ಬ್ರದರ್, ಇವತ್ತು ದೇವರೇ ನಿನ್ನ ಫಲ ಬೇಕು ನನಗೆ, ನಿನ್ನ ಆತ್ಮ ನನಗೆ ಬೇಕು ದೇವರೇ. ನೀನು ಮಾತಾಡದೆ ಹೋದ್ರೆ ನಾನು ಮಾತಾಡಿ ವ್ಯರ್ಥ, ಮಾತು ಬರೋದಿಲ್ಲ ನನಗೆ. ಪವಿತ್ರಾತ್ಮ ಮಾತಾಡದೆ ಹೋದ್ರೆ ಒಂದು ವಾಕ್ಯ ಕೂಡ ನನ್ನ ಬಾಯಿಂದ ಬರೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಹಗಲು ರಾತ್ರಿ ದೇವರೇ ಉಪಯೋಗಿಸು, ನನ್ನ ಜನಗಳನ್ನು ರಕ್ಷಿಸು, ನನ್ನ ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನ ಬರಬೇಕು ಎಂಬುದಾಗಿ ಹಗಲು ಇರುಳು ಉಪವಾಸ ಇದ್ದು ನನ್ನ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಜನರಲ್ಲಿ ಉಜ್ಜೀವನ ಬರಬೇಕು ದೇವರ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಇಡೀ ನಾರ್ತ್ ಇಂಡಿಯಾದಲ್ಲಿ ಉಜ್ಜೀವನ ಬರ್ತಿದೆ. ಕರ್ನಾಟಕದಲ್ಲಿ ಉಜ್ಜೀವನ ಇಲ್ಲ ಸರ್. ಎಲ್ಲೋ ಅಲ್ಲೆಲ್ಲೋ ಒಬ್ಬೊಬ್ಬ ಸೇವಕರಿರ್ತಾರೆ, ಪ್ರವಾದಿಗಳಿಲ್ಲ, ಅಪೋಸ್ತಲರಿಲ್ಲ. ನೀವೇ ಅಪೋಸ್ತಲರು, ನೀವೇ ಪ್ರವಾದಿಗಳು. ಇವತ್ತು ಬೇಕು ಯೇಸುವಿನ ನಾಮದಲ್ಲಿ, ಇವತ್ತು ಯೇಸುವಿನ ನಾಮದಲ್ಲಿ ಇನ್ನ ಈ ಏನು ಸಭೆ ಹೆಸರೇನು ಇರುವಾತನು ಸಭೆಯಲ್ಲಿ ಒಬ್ಬೊಬ್ಬರು ಪ್ರವಾದಿಯಾಗಿ ಅಪೋಸ್ತಲರಾಗಿ ಹೇಳ್ಬೇಕು ಯೇಸುವಿನ ನಾಮದಲ್ಲಿ. ನಿಮ್ಮ ನೋಡಿ ಅನೇಕರು ಕೇವಲವಾಗಿ ನೋಡ್ಬೋದು ಈ ಸಭೆಗಳು ಜನ ಇದ್ದಾರೆ ಅಂತ, ಆದ್ರೆ ಇಂಥವರನ್ನೇ ದೇವರು ಆರಿಸಿಕೊಳ್ಳಲಿಕ್ಕೆ. ಸಮಯವನ್ನು ಅಭಿಷೇಕ ಮಾಡುವಾಗ ಸಮಯವನ್ನು ಬರ್ತಾ ಇದ್ದೇನೆ. ಈಶಾಯನ ಮಕ್ಕಳಲ್ಲಿ 7 ಜನ ಮಕ್ಕಳು ಅವರ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಇದ್ದಾನೆ ಅವನು, ಮೊದಲ ದೊಡ್ಡ ಮಗನ ಕರೀತಾ ಇದ್ದಾರೆ. ಸಮಯ ಅನ್ಕೊಳ್ತಾ ಇದ್ದಾರೆ, ಇವನೇ ಬಾಡಿ ಬಿಲ್ಡರ್, ಇವನನ್ನೇ ದೇವರ ಅಭಿಷೇಕ ಮಾಡ್ತೇನೆ ಅಂತ ಹೇಳಿ ಎತ್ತಿ ಅಭಿಷೇಕ ಮಾಡಕ್ ಹೋಗ್ತಾ ಇದ್ದಾರೆ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ಸಮವೇಲನೇ ಮುಂದಕ್ಕೆ ಹೋಗ್ಬೇಡ, ಇವನನ್ನ ನಾನು ಆರಿಸಿ ತೆಗೆದುಕೊಂಡಿಲ್ಲ ಎಂಬುದಾಗಿ. ಎಷ್ಟು ನೋಡಲಿಕ್ಕೆ ಸುಂದರವಾಗಿದ್ರು, ನೋಡೋದಕ್ಕೆ ನೀಳವಾಗಿ, ಅಗಲವಾಗಿ, ಲಂಬ, ಚೌಡ, ತಗಡ, ತಗಡ ನೋಡ್ತಾ ಇದ್ದಾರೆ. ಸಮವೇಲನು ಶಾರೀರಿಕವಾದ ದೃಷ್ಟಿ ನೋಡ್ತಾ ಇದ್ದೇನೆ. ಏನೋ ದೇವರು ಇವರನ್ನೇ ಅಭಿಷೇಕ ಮಾಡಿ ಕಳಿಸಿರ್ಬೋದು, ಎಲ್ಲೋ ಅಭಿಷೇಕ ಮಾಡಿ ಎಣ್ಣೆ ಹೊಯ್ದುಬಿಟ್ಟು ತಲೆ ಮೇಲೆ ಹೊರಟೋಗೋಣ ಎಂಬುದಾಗಿ ಅನ್ಕೊಂಡಿದ್ರು. ನೋ, ಸಮವೇಲನೇ ನೀನು ಹೊರಗಿನ ತೋರಿಕೆ ನೋಡಬೇಡ, ನೀನು ಹೊರಗೆ ನೋಡ್ತಾ ಇದ್ದೀರಾ, ನಾನಾದರೂ ಹೃದಯವನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸ್ವಾಮಿ ಇವರಲ್ಲ 7 ಜನ ಎಸ್ಕೆ. ಹಾಗಾದ್ರೆ ಯಾರು? ಆ ಸಮಯ ಹೇಳ್ತಾ ಇದ್ರೆ ಈಶನಿಗೆ, ನಿಮ್ಮ ಮಕ್ಕಳಲ್ಲಿ ಇಷ್ಟೇ ಜನವು ಅಂತ ಅವ್ರು ಹೇಳ್ತಾ ಇದ್ರೆ ತಿರಸ್ಕರವಾಗಿ. ಈಶನು ಕೂಡ ತನ್ನ ಮಗನನ್ನು ಅನ್ಕೊಳ್ಳದೆ ತಿರಸ್ಕರವಾಗಿ ಹೇಳ್ತಾರೆ. ಒಬ್ಬರಿದ್ದಾನೆ, ಅವನು ಕುರಿ ಮೇಯಿಸಕ್ಕೆ ಲಾಯ್ಕು, ಆರು ಮೇಯಿಸಕ್ಕೆ ಲಾಯ್ಕು, ಕಾಡಲ್ಲಿರಕ್ಕೆ ಲಾಯ್ಕು, ಯಾವುದಕ್ಕೂ ಬಾರ್ದನು, ಅಪ್ರೋಜಕನು. ಸ್ನಾನ ಮಾಡಿ 7 ದಿನ ಆಯ್ತು, ಇನ್ನು ಮಾಡಲ್ಲ, ಬರೀ ದೇವರು ಹಾಡು ಗಿಟಾರ್ ಅಂತಾನೆ ತಿರುಗಾಡ್ತಾ ಇರ್ತಾನೆ. ಅವನೊಬ್ಬ ಇದ್ದಾನೆ, ಕಾಡಲ್ಲಿರ್ತಾನೆ. ಹಾಗಾದ್ರೆ ಅವನು ಬರುವವರೆಗೂ ನಾನು ಊಟ ಮಾಡೋದೇ. ಹಲ್ಲೆಲೂಯಾ. ಈಶ್ವರನಿಗೆ ಕರೀರಿ ಎಂಬುದಾಗಿ ಹೇಳುವಾಗ ಅಣ್ಣ ಹೋಗ್ತಾ ಇದ್ದಾನೆ. ಅಣ್ಣ ನೋಡೋಣ, ನಾನು ಸಿಂಹನ ಸೀಲ್ ಹಾಕಿದ್ದೀನಿ ಎಂಬುದಾಗಿ ಹೇಳುವಾಗ, ನಿನ್ನ ಸಿಂಹ, ನಿನ್ನ ಸ್ಟೋರಿ ಕೇಳೋಕೆ ನಾನು ಇಲ್ಲಿ ಬಂದಿಲ್ಲ, ಅಪ್ಪ ಕರೀತಾ ಇದ್ದಾರೆ ಬಾರೋ ಎಂಬುದಾಗಿ ಹೇಳುವಾಗ ಮನಸ್ಸು ಕುಗ್ಗೋಯ್ತು. ಇಷ್ಟೊಂದು ದೊಡ್ಡ ಸಿಂಹನ ಸಾಯಿಸಿ ಮಲಗಿಸಿದ್ದೀನಿ, ನನ್ನ ಅಣ್ಣ ಬಂದು ಶಬಾಷ್ ತಮ್ಮನೆ ಅಂತ ಹೇಳೋಲ್ಲ, ದುಃಖದಿಂದ ಹೋಗ್ತಾ ಇದ್ದಾನೆ, ಮುರಿಯಲ್ಪಟ್ಟ ಹೃದಯದಿಂದ ಹೋಗ್ತಾ ಇದ್ದಾನೆ. ಮನೆಗೆ ಹೋಗ್ಬೇಕಾದರೆ ಅವನು ಅಲ್ಲೇ ಇದ್ದಾನೆ, ಎಂಟ್ರೆನ್ಸ್ ಕೂಡ ಮುಟ್ಟಿಲ್ಲ. ಸಮವೇಲನಿಗೆ ಹೇಳ್ತಾ ಇದ್ದಾನೆ, ಈಗ ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ, ಅವನೇ ನನ್ನ ಮಗ ಎಂದಾಗ ಹೇಳುವಾಗ ಪರಲೋಕದಿಂದ ಶಬ್ದ ಬರ್ತಿದೆ, ಸಮವೇಲನೇ ಹೇಳು, ಅವನನ್ನು ಅಭಿಷೇಕಿಸು, ಅವನನ್ನು ಆರಿಸಿಕೊಂಡಿದ್ದೇನೆ. ಎಷ್ಟು ಅಭಿಷೇಕಿಸು, ಅವನು ಆರಿಸಿಕೊಂಡಿದ್ದೇನೆ. ನಾನು ಹೇಳಲೇಬೇಕು. ಈ ಸಭೆಗೆ ನೋಡಿ ಪ್ರವಾದನೆಯಾಗಿ ಹೇಳ್ತಾ ಇದ್ದೇನೆ. ಇವತ್ತು ಈ ಸಭೆ ಅಕ್ಕಪಕ್ಕ ಎಷ್ಟೋ ಸಭೆ ಇರ್ಬೋದು, ಆದ್ರೆ ದಾವೀದನ ಹಾಗೆ ಅಭಿಷೇಕಿಸಲ್ಪಟ್ಟ ಸಭೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮಹಿಮೆಯಾದ ಸಭೆ ಇದು. ವಾಕ್ಯ ಓದಿದ್ದು ಯೆಶಾಯ 60:22. ಅಲ್ಪನಿಂದ ಬಲವಾದ ಜನಾಂಗವಾಗುವುದು, ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಹಲ್ಲೆಲೂಯಾ. ನೀವು ಸರಿಯಾಗಿ ಕೊಟ್ಟಿದ್ರೆ ಅವರು ಸರಿಯಾಗಿ ಬರೆಯುವುದು ಅನ್ಸುತ್ತೆ. ದೇವರಿಗೆ ಸ್ತೋತ್ರ. ಅಲ್ಪ ಸಭೆಯಿಂದ, ಚಿಕ್ಕ ಸಭೆಯಿಂದ, ಏನ್ ಬ್ರದರ್ ಕನ್ನಡ ಬರಲ್ವಾ? ಎಷ್ಟು ಓದಿದ್ದೀರಾ? 10th. ನಾನು 7 ಮುಕ್ಕಾಲು, ನೀವಾದ್ರೆ 10, ನನಗಿಂತ 7.5 ವರ್ಷ ಜಾಸ್ತಿ.
7:45 ಓದಿದ್ದೀನಿ. ಯಾಕೆ 7:45 ಓದಿದ್ದೀನಿ ಅಂತ ಹೇಳ್ತಿದ್ದೀನಾ? ಫೈನಲ್ ಎಕ್ಸಾಮ್ ಬಂದಿಲ್ಲ, ಅದಕ್ಕೆ 7:45. ಉಂಟು ಮಾಡುವೇನು? ಈ ಚಿಕ್ಕ ಸಭೆಯಿಂದ ದೊಡ್ಡ ಸಭೆಯಾಗಿ ಮಾಡ್ತೇನೆ ದೇವರು. ಆಮೇಲೆ ಅದು ನಿಮ್ಮ ಬಲದಿಂದ ಅಲ್ಲ ಮೇಡಮ್ ಸರ್, ನಿಮ್ಮ ಪರಾಕ್ರಮದಿಂದ, ನಿಮ್ಮ ಪರಿಶುದ್ಧತೆಯಿಂದ ಅಲ್ಲ. ನಾನು ಪವಿತ್ರ ಪ್ರಾರ್ಥನೆ ಮಾಡಿದ್ರೆ ಹಿಂಗೆ, ಸಭೆಗೆ ಹೊಂದ್ರೆ ಹಂಗೆ, ಆರಾಧನೆ ಮಾಡಿದ್ರೆ ಹಂಗೆ, ಹಂಗುನಿಲ್ಲ ಹಿಂಗುನಿಲ್ಲ. ಪರಲೋಕದ ದೇವರೇ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನ ಹೇಳ್ತಾ ಇದ್ದೇನೆ, ಇವತ್ತು ಬಲವನ್ನು ಹೊಂದಬೇಕು. ಈ ಪವಿತ್ರಾತ್ಮನ ಅಭಿಷೇಕ ಹೊಂದಕ್ಕಿಂತ ಮುಂಚೆ ಯಾವ ಪೇತ್ರ ನೋಡಿ ಅವನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ನು. 3 ಸಾರಿ ಯೇಸುನ ಅಲ್ಲಗಲಿಸಿದ್ನು. ಅದೇ ಪೇತ್ರನ ಮೇಲೆ ಪವಿತ್ರಾತ್ಮನು ಬಂದು ಹಲ್ಲೆಲೂಯಾ, ಹಲ್ಲೆಲೂಯಾ, ಪವಿತ್ರಾತ್ಮನ ಆತ್ಮ, ಬಲವಾದ ಆತ್ಮ ಹೊಂದಿಕೊಂಡ್ರು. ಅದನ್ನು ಎತ್ತು ಹಲ್ಲೆಲೂಯಾ, ಮೇಲಂತಸ್ತಿನ ಮನೆಯಲ್ಲಿ ಅಭಿಷೇಕನ ಹೊಂದು ಕೆಳಗಡೆ ಬರ್ತಾ ಇದ್ದಾರೆ. ಅವನು ಒಂದೇ ಒಂದು ಪ್ರಸಂಗದಲ್ಲಿ ಎಷ್ಟು ಜನ? 3,000 ಜನ. ನೋಡಿ, 3 ಸಾರಿ ಸುಳ್ಳು ಹೇಳಿದ್ನು. ಅಭಿಷೇಕಕ್ಕಿಂತ ಮುಂಚೆ, ಆ ಹೊಲಕ್ಕಿಂತ ಮುಂಚೆ, ಆ ಬಲಕ್ಕಿಂತ ಮುಂಚೆ ಬರೀ 3 ಸಾರಿ ಸುಳ್ಳು ಹೇಳಿದ್ನು. ಬಲ ಬಂದಿದ ತಕ್ಷಣ ಹಲ್ಲೆಲೂಯಾ, ಎಷ್ಟೊತ್ತು? 3,000ರಷ್ಟು ಜಾಸ್ತಿ ಆಯ್ತು. ಒಂದೇ ಒಂದು ಸುವಾರ್ತೆ 3,000 ಜನ ರಕ್ಷಿಸಲ್ಪಡ್ತಾರೆ. ಹಾಗಾದ್ರೆ ನಾವು ರಕ್ಷಿಸಲ್ಪಡೋದಕ್ಕೆ ನಾವು ಏನ್ ಮಾಡಬೇಕು? ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ದೀಕ್ಷಾ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೀವು ಆ ಬಲವನ್ನು ಹೊಂದ್ಕೋಬೇಕು. ಬಲವನ್ನು ಹೊಂದ್ಕೊಂಡ್ರೆ ದೆವ್ವದಿಂದ ಹೆದರೋದಿಲ್ಲ. ನಾನು 40 ದಿನ ಉಪವಾಸದಲ್ಲಿದ್ದೆ. 40 ದಿನ ಉಪವಾಸ ಇರಬೇಕಾದ್ರೆ ಸುಮಾರು ದಿನ ಹೋಯ್ತು. ನಾನು ಮಲ್ಕೊಂಡಿದ್ದೆ, ಆಗ ನಿದ್ರೆ ಬಂದಿಲ್ಲ. ನನ್ನ ಆತ್ಮನ ಕಣ್ಣು ತೆರಲ್ಪಡ್ತು. ಒಂದು ಮನೆಯಲ್ಲಿ ನನ್ನ ಮನೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ನನ್ನ ಮಗಳು ಈ ಕಡೆ, ನನ್ನ ಅಣ್ಣನ ಮಗಳು ಈ ಕಡೆ ಮಲ್ಕೊಂಡಿದ್ದು, ನನ್ನ ವೈಫ್ ಈ ಕಡೆ ಮಲ್ಕೊಂಡು, ನಾನು ಮಧ್ಯದಲ್ಲಿ ಮಲ್ಕೊಂಡಿರುವಾಗ ನನ್ನ ಆತ್ಮನ ಕಣ್ಣು ತೆರಲ್ಪಡ್ಬೇಕಾದ್ರೆ ಒಂದು ಸ್ಪಿರಿಟ್ ಬಂತು, ಒಂದು ದುಷ್ಟಾತ್ಮ ಬಂತು. ಅದು ನನ್ನ ಮಗುವನ್ನ ಮತ್ತು ನನ್ನ ವೈಫನ್ನ ಅದು ಕೈ ಇತ್ತು ಏನಾದ್ರೂ ಒಂದು ಮಾಡ್ಬೇಕೆಂಬುದಾಗಿ ಬಂತು. ನನ್ನ ಆತ್ಮನ ಕಣ್ಣು ತೆರಲ್ಪಟ್ಟು ಹಾಗೆ ಅದನ್ನು ಗದರಿಸಿದೆ. ಇದು ಯಾವುದು? ನನ್ನ ಶಾರೀರಿಕವಾಗಿ ಕಣ್ಣು ಇದ್ದಿದ್ರೆ ಅಯ್ಯೋ ಸ್ವಾಮಿ ಅಂತ ಹೇಳ್ತಾ ಇದ್ದೆ. ಆದ್ರೆ ದೇವರ ಪವಿತ್ರಾತ್ಮನ ಅಭಿಷೇಕದಿಂದ ಆತ್ಮನ ಕಣ್ಣು ತೆರಲ್ಪಡುವಾಗ ಅದನ್ನು ಒಂದೇ ಒಂದು ನೋಡಿ ಗದರಿಸಿದೆ. ಯೇಸುವಿನ ನಾಮದಲ್ಲಿ ನನ್ನ ಮಗುವನ್ನ ಹೆಂಡತಿಯನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಓಡಿ ಹೋಗು ದುರಾತ್ಮ ಅಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಅದು ಕ್ಯಾನ್ಸಲ್ ಆಯಿತು. ಈ ಸಭೆ ಅಂತ ಅಭಿಮಾನದಲ್ಲಿ ಬರಬೇಕು. ಒಂದು ಸಾರಿ ಹೀಗೆ ಕ್ರಿಸ್ಮಸ್ ಆರಾಧನೆ ಸೇವೆ ಮಾಡಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೆ. 12 ಗಂಟೆ ಟೈಮ್ ಆಯಿತು. ನಾನು ಮನೆಗೆ ಬರ್ತಾ ಇದ್ದೆ. ಸಭೆ ವಿಶ್ವಾಸಿ ನನ್ನ ಕಾರಲ್ಲಿ ಇಳಿಸಿ ಕಳಿಸ್ತಾ ಇದ್ರು. ಅಲ್ಲಿ ಬರ್ತಾ ಇದೆ. ಬರ್ತಿರ್ಬೇಕಾದ್ರೆ ಅವ್ರು ಹೊರಟು ಹೋಗುವಾಗ ನಾನು ಮುಂದೆ ಬರ್ತಾ ಇದ್ದೆ. ಏನೋ ಒಂದು ಆಲೋಚನೆ ಮಾಡ್ಕೊಂಡು ಬರ್ತಾ ಇದೆ. ನನ್ನ ಹೀಗೆ ಒಂದು ಗೆಜ್ಜೆ ಶಬ್ದ ಜನ್ 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 ಅಂತ ಬರ್ತಾ ಇದೆ. ನಾನು ಮಾಡಿ ಮೇಲೆ ಹತ್ತಾ ಇದ್ದೇನೆ, ಮನೆ ಹತ್ತಾ ಇದ್ದೇನೆ. ಏನು ಸೌಂಡ್ ಅಂತ ನೋಡ್ತಾ ಇದ್ದೇನೆ, ಕೆಳಗೆ ಬಗ್ಗೆ ನೋಡ್ತಾ ಇದ್ದೇನೆ, ಯಾರು ಇಲ್ಲ. ನಾನು ಹೇಳಿದೆ, ಯೇಸುವಿನ ನಾಮದಲ್ಲಿ ದೇವ ಸೇವಕ ನಾನು, ಯೇಸುವಿನ ರಕ್ತ ನನ್ನ ಮೇಲಿದೆ, ನೀನು ಮುಟ್ಟೋದಕ್ಕೆ ಅಧಿಕಾರದಿಂದ ಹೇಳುವಾಗ ಅಲ್ಲಿಂದಲೇ ಸ್ಟಾಪ್ ಆಯ್ತು. ಬೇರೆಯವ್ರು ಇದ್ದಿದ್ರೆ ಅಲ್ಲೇ ಆಂಬುಲೆನ್ಸ್ ಕರಿಬೇಕಾಗಿತ್ತು. 100. ಇದು ಯಾರ ಬಲ ಸರ್? ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ. ನಾನು ಹೆದರುವವನು, ಕತ್ತಲೆ ನೋಡಿದ್ರೆ ಆಗೋದಿಲ್ಲ, ಇಷ್ಟು ದೂರ ಹೋಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ನನಗೆ ಹಾವು ಕಂಡ್ರೆ ಭಯ. ಈಗ ಹಾವನ್ನ ಜಜ್ಜುವಂತ ಶಕ್ತಿ ದೇವರಲ್ಲಿ. ಇದು ಅಭಿಷೇಕ ಅಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ಈ ಬಲವನ್ನ ನೀವು ಹೊಂದ್ಕೋಬೇಕು, ಈ ಅಭಿಷೇಕವನ್ನು ಹೊಂದ್ಕೋಬೇಕು. ನೋಡಿ, ಇನ್ನು ವಾಕ್ಯದ ಹೊರಗಡೆ ಹೋಗಿಲ್ಲ. ಇಂಟ್ರೊಡ್ಯೂಸ್ ಎಲ್ಲ ಇದ್ದೀನಿ ನಾನು. ಇನ್ನುವೇ ಹೋಗೋಣ 10 ಗಂಟೆ ರಾತ್ರಿವರೆಗೂ. ಅಪ್ಪ ಬೇಡಪ್ಪ, ಮೈಸೂರಿಗೆ ಹೋಗ್ಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ಸಭೆ ತೀರ್ಮಾನ ಮಾಡಿ ದೇವರಿನ ಅಭಿಷೇಕ ನೀಡಿ. ಯಾರು ನಿಮ್ಮನ್ನು ಮುಟ್ಟೋದಿಲ್ಲ. ಇವತ್ತು ಪವಿತ್ರಾತ್ಮನ ಶಕ್ತಿ ನಿಮ್ಮನ್ನು ಮುಟ್ಟುತ್ತೆ. ಈ ಸಣ್ಣ ಸಣ್ಣ ಮಕ್ಕಳ ಮೇಲೆ ಕೂಡ ಪವಿತ್ರಾತ್ಮನ ಶಕ್ತಿ ಇದೆ. ನಿಮ್ಮ ಮೇಲೆ ಪವಿತ್ರಾತ್ಮನ ಶಕ್ತಿ ಇದೆ. ಇದನ್ನು ನೀವು ಹೊಂದಿಕೊಳ್ಳುವಾಗ ಖಂಡಿತವಾಗಿ ಒಂದು ವ್ಯತ್ಯಾಸ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಕಾಣ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮ ಅಭಿಷೇಕ ಹೊಂದ್ಕೊಂಡು ಸ್ಟೇಫಾನ ನೋಡಿ, ಸ್ಟೇಫಾನನು ಆತನ ಒಂದು ಗುಂಡಿಯಲ್ಲಿ ಹಾಕಿ ಕಲ್ಲು ಎಸಿತಾ ಇದ್ದಾರೆ, ಆದ್ರೂ ಹೆದರಿಲ್ಲ ಅವನು. ಆದ್ರೆ ಹೇಳ್ತಾ ಇದ್ದಾನೆ, ದೇವ್ರೇ ಇವ್ರೇನ್ ಮಾಡ್ತಿದ್ರು ಗೊತ್ತಿಲ್ಲ, ಯೇಸು ಸ್ವಾಮಿ
ಹೇಳಿದ್ದು ಒಂದೇ ಮಾತು, ನೆಕ್ಸ್ಟ್ ಹೇಳಿದ್ದು ಸ್ಟೆಫನನೇ. ಇವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಸ್ವಾಮಿ ಅವರನ್ನು ಕ್ಷಮಿಸು, ಇವರು ಮಾಡಿದಂತ ಅಪರಾಧ ಅವರ ತಲೆ ಮೇಲೆ ಹಾಕಬೇಡ ಎಂಬುದಾಗಿ ಹೇಳಿದ ಒಬ್ಬರೇ ಸ್ಟೆಫನ. ಅಂತ ಕಷ್ಟದ ಮಧ್ಯದಲ್ಲಿ ಅಂತ ಒಂದು ಕಲ್ಲುಗಳು ಬರ್ತಾ ಇದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಗ್ಗಿ ಹೋಗಿಲ್ಲ ಅವನು, ಸೋತು ಹೋಗಿಲ್ಲ ಅವನು, ಭಯ ಪಡಲಿಲ್ಲ ಅವನು. ಅಯ್ಯೋ ನನ್ನ ಸುವಾರ್ತೆ ಹೇಳಿದ ತಕ್ಷಣ ಎಲ್ಲರೂ ಕೈ ಹಾಕ್ತಾ ಇದ್ದಾರೆ, ಆತು ನಾನು ಯೇಸುಸ್ವಾಮಿ ನಂಬಲ್ಲ. ಇವತ್ತು ಅನೇಕರು ಯೇಸುಸ್ವಾಮಿನ ನಂಬುವಾಗ ಸಭೆಗೆ ಹೋಗ್ತಿದ್ಯಾ, ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಆಯ್ತು ಸಭೆಗೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಪ್ರಾರ್ಥನೆಗೆ ಬರೋದಿಲ್ಲ, ಚರ್ಚೆಗೆ ಬರೋದಿಲ್ಲ. ಮನುಷ್ಯರಿಗಾಗಿ ಯೇಸುವಿನ ಕಳ್ಕೊಳ್ತಾರೆ, ಮನುಷ್ಯರಿಗಾಗಿ ಅಭಿಷೇಕನ ಕಳ್ಕೊಳ್ತಾರೆ, ಮನುಷ್ಯರಿಗಾಗಿ ಪ್ರಸನ್ನತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವಂತವರಾಗಿರಬಾರದು ಪ್ರಿಯರೇ. ಯೇಸುವಿಗಾಗಿ ಎಲ್ಲವನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧರಾಗಬೇಕು. ಯಾವುದೋ ಒಬ್ಬರಿಗಾಗಿ ಯೇಸುವನ್ನ ಕಳೆದುಕೊಳ್ಳುವರಾಗಿರಬಾರದು. ನಾವು ಯೇಸುಗಾಗಿ ಎಲ್ಲವನ್ನು ಬಿಡಬೇಕು. ಹಲ್ಲೆಲೂಯಾ. ಯೇಸುವಿಗಾಗಿ ಎಲ್ಲವನ್ನು ಬಿಡುವಾಗ ದೇವರ ಬಗ್ಗೆ ಎರಡಷ್ಟು ಪೇತ್ರ ಹೇಳ್ತಾ ಇದ್ದಾನೆ, ಸ್ವಾಮಿ ಅವರಿಗೆಲ್ಲ ಅದ್ಭುತ ಮಾಡ್ತೀಯ, ಇವರಿಗೆಲ್ಲ ಅದ್ಭುತ ಮಾಡ್ತೀಯ. ನಾವು ಇರೋದು ಒಂದೇ ಬಿಸ್ನೆಸ್, ಅದು ಮೀನು ಇಟ್ಕೊಂಡು ಜೀವನ ಮಾಡ್ತಿದ್ವಿ. ಏನೋ 2 kg 3 kg 20 ರೂಪಾಯಿಗೆ 30 ರೂಪಾಯಿಗೆ ಆಯ್ಲ ಮೀನು, ಮತ್ತಿ ಮೀನು, ಬಾಂಗಡಿ ಮೀನು ಅಂತ ಕೂತ್ಕೊಂಡು ಹಂಗೆ ಮಾಡ್ತಿದ್ವಿ. ಈಗ ಅದೆಲ್ಲ ಬಿಟ್ಟು ಬಂದು ನಿನ್ನನ್ನು ಫಾಲೋ ಮಾಡ್ತಿದ್ವಿ, ನಮ್ಗೆಲ್ಲ ಏನ್ ಸಿಗತ್ತೆ? ಪೇತ್ರನೇ ಹೆದರಬೇಡ, ನನ್ನ ನಿಮಿತ್ತವಾಗಿ ಏನೇನು ಬಿಟ್ಟು ಬಂದಿದ್ದೀರೋ ಅದು ಭೂಲೋಕದಲ್ಲಿ ಪರಲೋಕದಲ್ಲಿ ಎರಡಷ್ಟು ನಿಮಗೆ ಸಿಗತ್ತೆ. ಅದು ಅಷ್ಟು ಮಾತ್ರವಲ್ಲದೆ ಪರಲೋಕದಲ್ಲಿ ನಿಮಗೆ ನಿತ್ಯ ರಾಜ್ಯ ಸಿಗತ್ತೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಭೆಯಲ್ಲಿ ಸೇವೆ ಮಾಡ್ತೇನೆ, ಅಸಿಸ್ಟೆಂಟ್ ಆಗಿ ತಳ್ಳಿಬಿಟ್ರು. ಅದ್ಭುತಗಳು ನಡೀತದೆ, ಅತಿಶಯಗಳು ನಡೀತದೆ. ಹೊಟ್ಟೆ ಕಿಚ್ಚು ನನ್ನ ಮೇಲೆ ಬಂತು, ಬೇಕಂತಾನೆ ಆರೋಪಗಳು ಹಾಕಿದ್ರು. ಸಹಾಯ ಮಾಡೋರು ಯಾರಿಲ್ಲ, ಬಲಪಡಿಸೋರು ಯಾರಿಲ್ಲ. ಕುಕ್ಕಿ ಹೋಗಿದ್ದೇನೆ, ನಮ್ಮ ಕಡೆಗೆ ಊಟದ ಗತಿ ಇಲ್ಲ. ಕ್ರಿಸ್ಮಸ್ಗೆ ನಮ್ಮ ಕುಟುಂಬನೇ ಹಳೆ ಬಟ್ಟೆ ಹಾಕಿ ಕ್ರಿಸ್ಮಸ್ ಮಾಡಿದ್ದೀವಿ. ಯಾವ ಕ್ರಿಸ್ಮಸ್ ಅಂತ ತಿಳ್ಕೊಂಡೆ? 2025ನೇ ಕ್ರಿಸ್ಮಸ್. ಜಸ್ಟ್ ರೀಸೆಂಟ್. ಅಷ್ಟು ತಿರಸ್ಕಾರ, ಅಷ್ಟು ವೇದನೆ, ಅಷ್ಟು ಇಕ್ಕಟ್ಟು. ಇವ್ರು ಊರು ಬಿಟ್ಟು ಊರಿಗೆ ಬಂದಿದ್ದಾರೆ ಸೇವೆಗೆ. ಇವ್ರು ಬಲಪಡಿಸೋಣ, ಆದೋಡಿಸೋಣ ಎಂಬುದಾಗಿ ಯಾವ ಸೇವಕನು, ಮುಖ್ಯವಾದ ಸೇವಕರನಿಗೆ ಬಲಪಡಿಸಲಿಲ್ಲ. ಎಲ್ಲರೂ ಒಂದು ಗುಂಪಾಯ್ತು. ಅಲ್ಲಿಂತ ವಿಶ್ವಾಸಿಗಳು ಮಾತ್ರನೇ ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ವಿಶ್ವಾಸಿ ಕಂಡೇನೆ, ನನ್ನ ಕಂಡ್ರೆ ತುಂಬಾ ಇಷ್ಟ ಅವರಿಗೆ, ನಾ ಬಿಟ್ಕೊಡಕ್ ಮನಸ್ಸೇ ಇರಲಿಲ್ಲ. ಆದ್ರೆ ಕೆಲವೊಂದು ಸೇವಕರ ಗುಂಪು ಎತ್ತಿ ನನ್ನನ್ನು ಕುತಂತ್ರ ಮಾಡಿ ಸಭೆಯಿಂದ ಹೊರಗೆ ಹಾಕಿದ್ರು. ಅವಾಗ ಏನ್ ಹೇಳಿದ್ರು ಗೊತ್ತಾ? ಆ ಸೇವಕನ ಮೆಸೇಜ್ ಕೇಳಬೇಡ, ಆ ಸೇವಕನ ಮನೆಗೆ ಹೋಗ್ಬೇಡ. ಸರ್ 8, 9, 10 ವರ್ಷ ಸಭೆಯಲ್ಲಿ ಕೆಲಸ ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ಒಬ್ಬ ವಿಶ್ವಾಸಿಗೆ ಸೇವಕನ ಹತ್ರ ಮಾತಾಡಬೇಡ ಎಂಬುದಾಗಿ ಹೇಳ್ರಿ, ಹಿಂಗಾಗತ್ತೆ ಸೇವಕನ ಮನಸ್ಸು. ಫಸ್ಟ್ ಈ ವಿಶ್ವಾಸಿಗೆ ನೀವು ನಡೆಸ್ತಾ ಇದ್ದೀರಾ, ಯಾರೊಬ್ಬರು ಬಂದು ಅವ್ರ ಹತ್ರ ಸೇವೆ, ಆ ಸಭೆಗೆ ಹೋಗ್ಬೇಡಿ, ಅವ್ರ ಮೆಸೇಜ್ ಕೇಳಬೇಡಿ, ವಾಕ್ಯ ಕೇಳಬೇಡಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಹೇಗಾಗತ್ತೆ? ಹೇಗಾಗತ್ತೆ? ಅಂತ ಪರಿಸ್ಥಿತಿ, ಸುಳ್ಳು ಆರೋಪ, ಹೊಟ್ಟೆ ಕಿಚ್ಚು, ಏನ್ ಮಾಡೋದೇ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗ್ಬೇಡಿ, ಕೆಲಸ ಮಾಡ್ಕೊಳ್ಬೇಡ್ರಿ. ಅವ್ರ ಮನೆ ಕೆಲಸಕ್ಕೆ ಹೋದ್ರೆ ಅವ್ರ ಮಾತು ನೀವು ಕೇಳಿದ್ರೆ ಸಭೆ ಬಿಟ್ಟು ನೀವು ಹೊರಟೋಗ್ಬಿಡ್ಬೇಕು. ಆತರ ವಿಶ್ವಾಸಿಗಳ ದಬ್ಬಾಳಿಕೆ, ಆತರ ಅವರಿಗೆ ಭಯ ಹುಟ್ಟಿಸೋದು. ಅವ್ರ ಮನೆ ಹತ್ರ ಹೋದ್ರೆ, ಆ ಸೇವಕನ ಮನೆ ಹತ್ರ ಹೋದ್ರೆ ಶಾಪ ಬಂದ್ಬಿಡುತ್ತೆ ಅಂತ ಹೇಳೋದು ವಿಶ್ವಾಸಿಗಳಿಗೆ. ಆ ಭಯ ಪಟ್ಟು ವಿಶ್ವಾಸಿಗಳು ಬರ್ತಿರ್ಲಿಲ್ಲ ನನ್ನ ಮನೆಗೆ. ಹೇಗ್ ಬಿಡೋದು? ಎಲ್ಲ ಕಷ್ಟದಲ್ಲಿ ನಾನು ಮುಂದಾಗ್ತಾ ಇದೆ. ಯಾರಿಗಾದ್ರೂ ರೋಗ ಬಂದ್ರೆ ನಾನು ಮುಂದೆ ಇರ್ತಾ ಇದೆ, ಎಲ್ಲರನ್ನ ಬಲಪಡಿಸ್ತಾ ಇದೆ, ಸೇವೆ ಮಾಡ್ತಾ ಇದೆ. ಯವನಸ್ಥರನ್ನ ಕೂಟ ಕಟ್ಟಿಸ್ಕೊಂಡು ಹಳ್ಳಿಗೆ ಸೇವೆಗೆ ಹೋಗ್ತಾ ಇದೆ. ಇದು ಮಾಡಿ ತಪ್ಪ? ಸೇವೆ ಮಾಡಿ ತಪ್ಪ? ಬಲಪಡಿಸಿದ ತಪ್ಪ? ಆರೋಪಗಳು ಹಾಕಿದ್ರು. ಸಭೆಯಿಂದ ದೂರ ಮಾಡಿದ್ರು. ಮಗು ಹುಷಾರಿಲ್ಲ, ಸಾಯೋ ಪರಿಸ್ಥಿತಿ. ಯಾವ ಒಬ್ಬ ವಿಶ್ವಾಸಿ ಕಳಿಸಿಲ್ಲ, ನೋಡ್ ಬನ್ನಿ ಅಂತ. ಒಂದು ಪ್ರಾರ್ಥನೆ ಕೂಡ ಮಾಡಿಲ್ಲ. ಹಿರಿಯ ಸೇವಕರಿದ್ದು ಎಷ್ಟು ನೋವಾಗತ್ತೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ನೀವು ಸರಿಯಾದ ರೀತಿ ತಿಂಡಿ ಎಲ್ಲ ತಿನ್ನಿಸಿ ಮಗನ್ನ ಈ ತರ ಮಾಡ್ಬಿಟ್ಟಿದ್ರೆ. ನಾನು ಒಂದೇ ಒಂದು ಹೇಳಿದೆ, ಅಮ್ಮ
ಒಂದು ಸ್ವಲ್ಪ ಅಕ್ಕಿನ ತೆಗೆದುಕೊಂಡು ಅದಕ್ಕೆ ಗಂಜಿ ಮಾಡಿ ಸ್ವಲ್ಪ ಉಪ್ಪಿನಕಾಯಿ ನಾವು ತಿಂತಾ ಇದ್ದೇವೆ. ಅದನ್ನು ಬಿಟ್ಟು ನೀವು ಒಳ್ಳೊಳ್ಳೆ ಪದಾರ್ಥ ತಿಂದು ಮಗುವನ್ನ ಈ ತರ ಮಾಡಿದ್ರೆ ಅಂತ ಹೇಳ್ತಿಲ್ಲ. ಯಾವ ರೀತಿ ಮನಸ್ಸಾಕ್ಷಿ ಆಗತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಅಂತ ಮಧ್ಯದಲ್ಲಿ ಸೇವೆ ಬಿಡಬೇಕಾಗಿತ್ತು. ಯಾರಾದಿದ್ರೆ ಸೇವೆ ಬಿಡ್ತಾ ಇದ್ರು. ಅಷ್ಟು ಅವಮಾನ, ನಿಂದನೆ, ಅಷ್ಟು ವೇದನೆ, ಅದನ್ನು ದೇವರು ಬಿಟ್ಟಿಲ್ಲ ನನಗೆ. ಆ ಕಷ್ಟದ ಮಧ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಸೇವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದೆ. ಇನ್ನೂ ಹೆಚ್ಚಾಗಿ ಸೇವೆಯನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವತಃ ದೇವರು ಬಿಡಲೇ ಇಲ್ಲ. ಕಾರಣ ಯಾರು? ಪರಿಶುದ್ಧ ದೇವರು. ಅದನ್ನು ಪಟ್ಟಂತ ಕರಿವಿಕೆ, ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಇವತ್ತು ನಿಮಗೆ ನೋವು ಪಡಿಸಬಹುದು, ವೇದನೆ ಪಡಿಸುವ ಸಂಗತಿಗಳು ಬರ್ತದೆ. ಆದರೆ ಭಯ ಪಡಬಾರದು. ಅಭಿಷೇಕವನ್ನು ಹೊಂದಿಕೊಂಡು, ಆ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಮುಂದೆ ಹೋಗುವಾಗ ಯಾವ ಶೋಧನೆ ಕೂಡ ನಮ್ಮನ್ನು ಸೋಲಿಸುತ್ತಾರೆ. ಸೇವಕರು ಈ ತರ ಕೂತ್ಕೊಂಡಿದ್ದಾರೆ. ಅವರ ಹಿಂದೆ ಎಷ್ಟು ಸಮಸ್ಯೆಗಳನ್ನು ಎದುರಿಸಿ ಬಂದಿದ್ದಾರೆ ಗೊತ್ತಾ? ಎಷ್ಟು ನೋವುಗಳನ್ನು ಎದುರಿಸಿಕೊಂಡು ಬಂದಿದ್ದಾರೆ ಗೊತ್ತಾ? ಎಷ್ಟು ಅವಮಾನ, ನಿಂದನೆ ಅನುಭವಿಸಿ ಬಂದಿದ್ದಾರೆ ಗೊತ್ತಾ? ಹಲ್ಲೆಲೂಯಾ. ನಿಮಗಾಗಿ ಕಷ್ಟಪಡುವ ಸೇವಕ, ನಿಮಗಾಗಿ ಕಣ್ಣೀರು ಸುರಿಸಿ ರೂಮಲ್ಲಿ ಹತ್ತು ಪ್ರಾರ್ಥನೆ ಮಾಡುವ ಸೇವಕ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತರ ಶೋಧನೆಗಳು ಬರುವಾಗ ನಾವು ಬಿತ್ತು ಹೋಗಬಾರ್ದು ಅಂತ ಹೇಳಿದ್ರೆ ಪವಿತ್ರ ಅಭಿಷೇಕ, ಆ ಬಲವನ್ನು ನೀವು ಹೊಂದ್ಕೋಬೇಕು. ಯಾರು ಸಾಮಾನ್ಯವಾಗಿರಬಾರ್ದು, ಯಾರು ಲೋಕಲ್ ಆಗಿರಬಾರ್ದು, ಯಾರು ಡಕೋಟಾ ಎಕ್ಸ್ಪ್ರೆಸ್ ಆಗಿರಬಾರ್ದು. ಎಕ್ಸ್ಪ್ರೆಸ್ ಬಂಡಿ ನಾನ್ ಸ್ಟಾಪ್, ಪಾಯಿಂಟ್ ಟು ಪಾಯಿಂಟ್ ಆಗಿರ್ಬೇಕು. ಹಲ್ಲೆಲೂಯಾ. ಬೆಂಕಿಯಾಗಿ ಓಡಬೇಕು. ಒಂದು ಗೇರಲ್ಲಿ 100 ಸ್ಪೀಡ್ ಹೋಗ್ಬೇಕು. ಹಲ್ಲೆಲೂಯಾ. ಕೆಲವು ಯೌವನಸ್ಥರು ಇದ್ದಾರೆ, ಯೌವನಸ್ಥರು ಗಾಡಿ ಸಿಕ್ಬಿಟ್ರೆ ಸಾಕು, ಹುಯ್ 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 ಹುಯ್. ಯಾಕೆ? ಹೊಸ ಬೈಕು. ಕೆಲವರು ವೀಲರ್ ಮಾಡ್ತಾರೆ, ವೀಲಿಂಗು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮೊಬೈಲ್ ತೆಗೆದುಕೊಳ್ಳುವಾಗ ಒಂದು ಸಂತೋಷ. ಐಫೋನ್, ಆಪಲ್ ಫೋನ್, ಆರೆಂಜ್ ಫೋನ್, ಪೈನಾಪಲ್ ಫೋನ್, ಸೌತೆಕಾಯಿ ಫೋನ್, ಎಲ್ಲ ಫೋನ್ ಬಂದ್ಬಿಟ್ಟಿದೆ ಸರ್. ಯವನಸ್ಥರ ಹಾಳು ಮಾಡುವಂತ ಸಂಗತಿಗಳಿದು. ಅದೇ ಒಂದೇ ಒಂದು ಫೋನ್ ನಮಗೆ ಪರಲೋಕದ ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಒಂದು ಫೋನ್ ಇದೆ, ಜೆರೆಮಿಯಾ 33:3. ಅದೇ ನಂಬರ್ ನಮಗೆ, ಪರಲೋಕದ ನಂಬರ್ ಅದೇ 333. ಫೋನ್ ಮಾಡಿ ಎಲ್ಲ ಕೊಡ್ತಾ ಇದ್ದೇವೆ. ಬರೀ ಆಪಲ್ಗೆ, ಸೌತೆಕಾಯಿಗೆ, ಬೆಂಡೆಕಾಯಿ, ಟೊಮೊಟೊ, ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ಹಲ್ಲೆಲೂಯಾ. ಕೆಳಗೆ ಐಫೋನ್ ಬೇಕು ಮಮ್ಮಿ, ಗಮನಿಸ್ತಾರೆ, ಇದೇ ಬೈಕ್ ಬೇಕು. ಹಲ್ಲೆಲೂಯಾ. ಯಾವತ್ತಾದ್ರೆ ಹೇಳಿದ್ದೀರಾ ಅಭಿಷೇಕ ಬೇಕು ದೇವರೇ ಹತ್ತಿದ್ದೀರಾ? ಪವಿತ್ರಾತ್ಮನ ವರ ಬೇಕು ದೇವರೇ ಹತ್ತಿದ್ದೀರಾ? ಅಮ್ಮ ನೀವು ಕುಕ್ಕರ್ ಕೊಡು ದೇವರೇ, ಗ್ಯಾಸ್ ಕೊಡು ದೇವರೇ. ಹಲ್ಲೆಲೂಯಾ. ಯಾರೋ ಒಬ್ಬ ಮನೆಗೆ ಹೋದ್ರೆ ಚೆನ್ನಾಗಿ ಸೋಫಾ ನೋಡ್ತಾರೆ. ಆಹಾ, ಸೋಫಾ, ಟಿವಿ, ಅದೇ ನೋಡ್ಬಿಟ್ಟು ಗಂಡನ ಕಡೆಗೆ, ನೋಡ್ರಿ ಇವ್ರ ಮನೇಲಿ ಎಷ್ಟೆಷ್ಟು ಸೋಫಾ, ಟಿವಿ ಎಲ್ಲ ಇದೆ, ನೀವಿದ್ದೀರಾ ನಿಮ್ಮ ಬಾಯಿ ಬಣ್ಣಾಗ. ನೋಡಿ ಎಷ್ಟು ಚೆನ್ನಾಗಿ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಅದು ಹಂಗು ಹಿಂಗು, ನೋಡಿ ನೀವು ಇದ್ದೀರಾ ಮೂದೇವಿ, ನನ್ನ ಪಾಯಿಗೆ ನೀನೇ ಬಂದಿದ್ಯಾ, ಹಂಗೆಲ್ಲ ಹೇಳ್ತೀವಿ. ಹಲ್ಲೆಲೂಯಾ. ನೋಡಿ ಅವನ ಗಂಡ ಗೋಲ್ಡ್ ತಗೊಂಡು ಕೊಟ್ಟಿದ್ದಾರೆ, ನನಗೆ ಏನ್ ತಗೊಂಡು ಕೊಟ್ಟಿದ್ದಾರೆ ಅಂತ ಹಂಗೆ ಹೇಳ್ತೀವಿ ನಾವು, ಅಲ್ವಾ? ಹೌದಾ ಇಲ್ವಾ? ಏನು ಸಾಧು ಸುಂದರ್ ಸಿಂಗ್ ಅಂತ ಕೂತ್ಕೊಂಡ್ರ, ಏನು ಗೊತ್ತಿಲ್ಲದೆ ಹೆಂಗೆ ಕೂತ್ಕೊಂಡಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ತಾರೆ. ಇವತ್ತು ಹೇಳ್ಬೇಕು, ದೇವರೇ ಅಭಿಷೇಕ. ಐಫೋನ್ ಅಲ್ಲ, ಬೈಕ್ ಅಲ್ಲ ಸರ್. ಇವತ್ತು ಕೂಡ ನನಗೆ ಡಕೋಟಾ ಬೈಕ್ ಇದೆ. ಅವ್ರಿಗೆ ಹೇಳಿ, ಅವ್ರ ಹಿಂದೆ ಕುತ್ಕೊಂಡ್ ಬಂದಿದ್ರು, ಗಾಡಿ ಹಾರಿಸ್ತು. ಅವ್ರ ಹಿಂದೆ ಹೇಳ್ತಾರೆ, ಪಾಸ್ಟರ್ ಏನ್ ಗಾಡಿ ಪಾಸ್ಟರ್ ಇದು, ಕುಂಡಿಯಲ್ಲಿ ಹೋಗ್ತಾ ಇಲ್ಲ ಪಾಸ್ಟರ್. ಅದು ನಾನ್ ತಗೊಂಡಿ ಗಾಡಿ ಅಲ್ಲ, ಅದು ಯಾರೋ ಒಬ್ರು ಹೀಗೆ ವಿಶ್ವಾಸ ಗಿಫ್ಟ್ ಕೊಟ್ಟಿದ್ರು ನನಗೆ. ಆ ಗಾಡಿನ ಬಿಡ್ತಾ ಇಲ್ಲ. ಒಬ್ಬ ಸೇವಕರಿಗೆ ಹೇಳ್ತೀನಿ, ಪಾಸ್ಟರ್ ನನಗಾಗಿ ಪ್ರಾರ್ಥನೆ ಮಾಡಿ. ಏನಕ್ಕಾಗಿ? ಒಂದು ಒಳ್ಳೆ ಬೈಕ್ ಕೊಡಿ ಅಂತ. ದೇವರು ಒಂದು ಒಳ್ಳೆ ಬೈಕ್ ಕೊಡ್ಲಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಪಾಪ ಅವ್ರು ಪ್ರಾರ್ಥನೆ ಮಾಡಿದ್ರು.
ದೇವರೇ, ಎಲ್ರೂ ಒಂದು ಒಳ್ಳೆ ಕಾರ್ ಬೇಕು ಅದ್ ಬೇಕಂತ ಹೇಳ್ತಾರೆ, ಆದ್ರೆ ನಮ್ಮ ಸೇವಕರು ಒಂದು ಒಳ್ಳೆ ಬೈಕ್ ಕೊಡು ಅಂತ ಹೇಳ್ತಾರೆ. ಒಳ್ಳೆ ಬೈಕ್ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ನನಗೆ ಯಾವುದು ಇವತ್ತು ನಾನು ಬಾಡಿಗೆ ಮನೇಲಿ ಇದ್ದೀನಿ. ಇವತ್ತು ನನ್ನ ತಂದೆ ತಾಯಿ ಇದ್ರೆ, ಅಪ್ಪ ಒಂದು ಸೈಟ್ ತಗೊಳಪ್ಪ, ಮನೆ ಮಾಡಪ್ಪ ಅಂತ. ಅಮ್ಮ, ದೇವರಾಜ್ಯ ಬಂತು, ದೇವರ ಚಿಂತ ಇದ್ರೆ ಮನೆ ದೇವ್ರು ಕೊಡ್ತಾರೆ, ಸೈಟ್ ದೇವ್ರು ಕೊಡ್ತಾರೆ. ಅದುವರೆಗೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇವತ್ತು ಕೂಡ ಮನೆ ಖಾಲಿ ಮಾಡ್ಬೇಕು ನಾನು. ಇವತ್ತು ನಿನ್ನೆ ಕೂಡ ನನ್ನ ಮನೆ ನೋಡ್ಕೊಂಡೇ ಬಂದಿರೋದು, ಖಾಲಿ ಮಾಡಬೇಕು. ಅಲ್ಲೆಲ್ಲೂಯ್ಯ. ಮನೆ ಕಟ್ಟೋರಿಗೆ ಒಂದೇ ಮನೆ, ಬಾಡಿಗೆ ಮನೆಯವರಿಗೆ 100 ಮನೆ. ಯಾವ ಮನೆ ಬೇಕಾದಿರ್ಬೋದು, ನಾವೇ ರಾಜರು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನಮಗಾಗಿ ಕಟ್ಸಿ ರೆಡಿ ಇಟ್ಟಿದ್ದಾರೆ ಸರ್. ದುಡ್ಡು ಕೊಡೋದು, ಬಿಸಾಗೋದು, ಅಡ್ವಾನ್ಸ್ ದುಡ್ಡು ಮುಖದ ಮೇಲೆ ಬಿಸಾಕೋದು, ಬಾಡಿಗೆ 6,000 7,000 ಕೊಡೋದು, ಆಯಾಗಿರೋದು. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ಸಂತೋಷವುಳ್ಳವರಾಗಿರ್ತಾರೆ. ಅದರ ಮಧ್ಯದಲ್ಲಿ ದೇವರ ಸೇವೆ ಎಂಬುದಾಗಿ, ಅದರ ಮಧ್ಯದಲ್ಲಿ ಆತ್ಮ ಬೇಕು ದೇವರೇ ಎಂಬುದಾಗಿ ಕಣ್ಣೀರು ಹಾಕ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೆಲ್ಲ ಸಂತೋಷ ಬರಕ್ಕೆ ಕಾರಣ ಯಾರು? ಅಪ್ಪ ಕೊಟ್ಟಿದ್ದಾರೆ. ಅಪ್ಪ ಕೊಡುವಂತ ಗಿಫ್ಟು, ಆ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಕ್ರಿಸ್ತನನ್ನು ನಂಬದೇ ಇರುವಂತ ಜನರಿಗೆ ಕಷ್ಟ ಬಂದ್ರೆ ಸೂಸೈಡ್ ಅವರು ನೇಣಾಕ್ತಾರೆ, ಪಾಲಿಗ್ರಾಮ್ ತಿಂತಾರೆ, ಇಲ್ಲಿ ಪಶಾಣ ತಿಂದು ಸಾಯ್ತಾರೆ. ಆದ್ರೆ ಕ್ರೈಸ್ತರಿಗೆ ಅಷ್ಟೊಂದು ಕಷ್ಟ ಬಂದ್ರೆ ಯಾಕೆ ಸಾಯಲ್ಲ ಹೇಳಿ? ಹಲ್ಲೆಲೂಯಾ. ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ನರಕ. ಹೌದು, ಏನ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪರಲೋಕ? ಬಾಬ್ರಮ್ಮ ನೋಡಿ, ನನ್ನ ಮಗನ ನಾನು ಕೊಟ್ಟಿದ್ದ ಆತ್ಮನನ್ನ ನೀನು ಹಾಳು ಮಾಡಿದೀಯ. ನಾನ್ ಸ್ಟುಪಿಡ್ ಈಡಿಯಟ್ ಪಿಲ್ಲಾಡಿ. ಕಷ್ಟಪಟ್ಟು ನಾನು ಊದಿ ಕೊಟ್ಟಂತ ಆತ್ಮ, ಅದನ್ನೇ ನೀನು ಸಾಯಿಸಿ ಬಂದಿದ್ಯಾ, ಅದನ್ನೇ ನೀನು ಹಾಳು ಮಾಡಿ ಬಂದೀಯಾ. ಯಥಾರ್ಥ ಕೇಳ್ತಾ ಇರ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳಿ ಸಿಸ್ಟರ್, ಎಲ್ಲಿ ಆತ್ಮಹತ್ಯೆ ಮಾಡ್ತೀವಿ ಅರ್ಕ. ನಾವ್ ಯಾಕೆ ಆ ಕಷ್ಟ ಮಧ್ಯದಲ್ಲೂ ಕಣ್ಣೀರಿನ ಸಮಯ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ಸಾಲಗಾರ ಬಂದು ಟಕ್ 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 ಹಿಡಿತಾ ಇರ್ತಾನೆ. ಇಲ್ಲಿ ಕಣ್ಣೀರಿನ ನಾವು ರೂಮಲ್ಲಿ ಸಾಲದ ಸಮಯ ಅಂತ ಹೇಳ್ತಾ ಇರ್ತೀವಿ. ಒಂದಿನ ನಾನು ಮೊದಲು ಫಸ್ಟ್ ರಕ್ಷಿಸಲ್ಪಟ್ಟಾಗ ತುಂಬಾ ಸಾಲ ಇತ್ತು. ಒಂದು ಡಂಪ ಅಷ್ಟು ಜನ ಬಂದ್ಬಿಟ್ಟು ಸಾಲ ಕಿತ್ಕೊಳಕ್ಕೆ, ನನ್ನ ಹತ್ರ ಸಾಲ ಇಸ್ಕೊಳಕ್ಕೆ ಎಲ್ಲರೂ ಬಂದು ಸಾಲ ಕೊಡ ಅಂತ ಹೇಳಿದೆ. ನಾನು ಒಂದು ಜೋಪಡಿಯಲ್ಲಿ ಸ್ತೋತ್ರ ಸ್ವಾಮಿ, ನಿನ್ನ ಚಿತ್ತವೇ ದೇವರೇ, ಆ ರೀತಿ ನಾನು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಒಂದೇ ಒಂದು ಗೊತ್ತು, ನಮ್ಮ ದೇವರು ಯಾವ ಸಮಯ ಬೇಕಾದ್ರೂ ನಮ್ಮನ್ನ ಮೇಲೆ ಕೆತ್ತಿಬಿಡ್ತಾರೆ, ನಮ್ಮನ್ನು ಉದ್ಧರಿಸ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆಲ್ಲ ನಾವು ಟೆನ್ಷನ್ ತಗೋಬಾರ್ದು ಮೇಡಮ್. ಅದಕ್ಕೆಲ್ಲ ಕಷ್ಟ, ಕಣ್ಣೀರು, ಸಾಲ. ಹಲ್ಲೆಲೂಯಾ. ಕೆಲವರು ಲೋನು EMI ದವ್ರು ಬಂದ್ರೆ ಟಕ್ 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 ಹಾಕಿ, ಯಾರು ನೋಡು ಅಮ್ಮ ಯಾರೋ ಲೋನ್ ದವ್ರಂತೆ, ಅಮ್ಮ ಇಲ್ಲ ಅಂತ ಹೇಳ್ಬಿಡು, ಒಳಗಡೆ ಅಮ್ಮ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಅಪ್ಪ ಎಲ್ಲಿ? ಅವ್ರು ಕೆಲಸಕ್ಕೆ ಹೋಗಿದ್ದಾರೆ, ಒಳಗಡೆ ಇರ್ತಾರೆ, ಅವರು ಒಳಗಡೆ ಇರ್ತಾರೆ, ಹಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ತಲೆಯನ್ನು ಎತ್ತು ಅಂತ ಅದ್ಭುತ ಮಾಡುವಂತ ದೇವರು. ಅದಕ್ಕಿಂತ ಹೆಚ್ಚಾಗಿ ಅಭಿಷೇಕ. ಹಲ್ಲೆಲೂಯಾ. ಕೆಲವರು ಮತ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಬೇಡಿಕೆ ನಿಮಗೆ ದೊರೆಯುವುದು, ಹುಡುಕಿ ನಿಮಗೆ ಸಿಕ್ಕುವುದು, ತಟ್ಟಿ ನಿಮಗೆ ತೆರೆದು, ಯಾಕಂದ್ರೆ ಬೇಡಿಕೆ ಪ್ರತಿಯೊಂದು ಹೊಂದಿಕೊಳ್ತಾನೆ ಎಂಬುದಾಗಿ ವಾಕ್ಯ ಓದ್ತಾರೆ. ಅದು ಕೆಳಗಡೆ ಓದೋದಿಲ್ಲ. ಯಾಕೆ ಆ ರೀತಿ ಹೇಳಿದ್ದಾರೆ ಅಂತ? ಬೇಡಿಕೆ ತೆರೆಯುತ್ತೆ ಅಂತ ಹೇಳ್ತೀರಪ್ಪ, ನಾನು ಬೇಡ್ತಾ ಇದ್ದೇನೆ, ಕೊಡು, ಒಂದು 10 ಲಕ್ಷ ಕೊಡು, ಒಂದು 20 ಲಕ್ಷ ಕೊಡು, ಹಂಗೆ ಕೊಡು, ಹಿಂಗೆ ಕೊಡು. ಅದ್ರ ಕೆಳಗಡೆ ವಚನ ನೋಡಿ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಪದಾರ್ಥಗಳನ್ನು, ಡ್ರೆಸ್ಗಳನ್ನು, ಬುಟ್ಟಿ ಆಪಲ್ ಫೋನ್ಗಳನ್ನು ಕೊಡುವುದಾದ್ರೆ, ಪರಲೋಕದಲ್ಲೂ ನಾನು ನನ್ನ ತಂದೆಯಾದ ದೇವರು ನಿಮಗೆ ಎಷ್ಟು ಆತ್ಮಿಕ ವರವಣಗಳನ್ನ ಕೊಡುವನಲ್ಲವೇ? ಆತ್ಮಿಕ ವರಗಳನ್ನ. ಅಲ್ಲೆಲ್ಲ ಹಾಳಾದದ್ದಲ್ಲ, ಕೆಟ್ಟು ಹೋಗುವುದಂತದ್ದಲ್ಲ,
ಹಲ್ಲೆಲೂಯಾ. ನಾಶವಾಗದೇ ಇರುವಂತದ್ದನ್ನು ದೇವರನ್ನು ಕೊಡುವಂತ ದೇವರು. ಆಮೆನ್. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ತೀರ್ಮಾನ ಮಾಡಿ, ದೇವರೇ ನಾನು ಯಾವುದಕ್ಕೆ ಹೆದರೋದಿಲ್ಲ, ಅದಕ್ಕೆ ನಿನ್ನ ಅಭಿಷೇಕ ಎಲ್ಲರೂ ಎದ್ದು ನಿಂತುಕೊಳ್ಳಿ, ಎಲ್ಲರೂ ಹಾಗೆ ನಿಂತುಕೊಳ್ಳಿ. ಶಾಖಾಚಾರ ಬಂದ ಎಲ್ಲರೂ, ಯಾರು ಬಿಟ್ಟು ಹೋದ್ರೂ ಪರವಾಗಿಲ್ಲ, ಎದ್ದು ಪರವಾಗಿಲ್ಲ, ನೀವು ಉರುಳಾಡಿದ್ರು ಪರವಾಗಿಲ್ಲ, ಅಭಿಷೇಕ ನಿಮ್ಮ ಮೇಲೆ ಬರುವಾಗ ಅದನ್ನು ಹೊಂದಿಕೊಳ್ಳಿ, ಆ ಪವರ್ ರಿಸೀವ್ ಮಾಡ್ಕೊಳ್ಳಿ, ಆ ಅಭಿಷೇಕವನ್ನ ರಿಸೀವ್ ಮಾಡ್ಕೊಳ್ಳಿ. ಕೆಲವರು ಬ್ರದರ್ ಕಡೆ ಕಲ್ಲು ತರ ಕೊಂಬೆ ತರ ನಿಂತ್ಕೋಬೇಡಿ, ಒಪ್ಪಿಸ್ಕೊಳ್ಳಿ, ಅಭಿಷೇಕವನ್ನು ಹೊಂದ್ಕೊಳ್ಳಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಅಂತ್ಯಕಾಲ ಅಭಿಷೇಕ ಒಂದು ಹಾಡನ್ನು ಹಾಡುವಾಗ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ, ದೇವರೇ ಆ ಪವಿತ್ರಾತ್ಮನ ಅಭಿಷೇಕ. ಅಪ್ಪ ಸ್ವಲ್ಪ ಸ್ಲೋ ಕೊಡಿ, ಅಪ್ಪ ಹತ್ರ ದುಡ್ಡಿಲ್ಲ, ಹೊರಟಾಕ್ಬಿಟ್ರೆ ಅಷ್ಟೇ, ಇನ್ನೂ ತೆಗೆದುಕೊಡಲ್ಲ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಬಾಲ ಶಾಖಾಚಾರ ಬಾಲ ಬಾಲ ಶಂಕನ ಅಂತ್ಯಕಾಲ ಅಭಿಷೇಕ ಸಭೆಯ ಒಳಗಡೆ ಸುಖಿಕಾಲ ಸಮಯವಿತು, ತಂದೆ ನಿನ್ನಾತ್ಮತೆ ತುಂಬಿಸು. ಅಂತ್ಯಕಾಲ ಅಭಿಷೇಕ
Thank you, Holy Spirit. Thank you, Holy Spirit. Thank you, Holy Spirit. ಅಭಿಷೇಕಿಸುವುದನ್ನು ಅಭಿಷೇಕಿಸುವುದು ಅಭಿಷೇಕಿಸು. ಥ್ಯಾಂಕ್ ಯು ಥ್ಯಾಂಕ್ ಯು. ದೇವರಾತ್ರಿ ಹೇಳ್ತಾ ಇದ್ದೀವಿ, ತಂದೆ ಮಾಡಿದ ಸೇವೆಯನ್ನು ಮಾಡ್ತಾ ಇರ್ಬೋದು. ಇದು ಒಂದರಷ್ಟಾದರೆ 10ರಷ್ಟು ಸೇವೆ ಮಗನ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ಹೊರದಿಂದ ಈ ಮಗನನ್ನು ದೇವರು ತುಂಬಿಸ್ತಾರೆ. ಥ್ಯಾಂಕ್ ಯು ಲಾರ್ಡ್. ಆತ್ಮ ತುಂಬಿಸು. ಪ್ರವಾದನ ವಚನಗಳು ಮಗನ ಬಾಯಲ್ಲಿಟ್ಟು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಒಂದು ಮಹಿಮೆಯಾಗಿ ಥ್ಯಾಂಕ್ ಯು ಗ್ಲೋರಿ. ದೇವರ ಆತ್ಮನ ಹಾಗೆ ಚಲಿಸ್ತಾ ಇದ್ದಾರೆ. ಶಖರಧರ ಇನ್ನು ಸಾಕಾಗಲ್ಲ ಬೆಂಕಿ. ಎಸ್ ಥ್ಯಾಂಕ್ ಯು ಲಾರ್ಡ್. ಶಥರಬ ಖತಿಯ ಹಂತನ ಹುಡಬಲ ಸ್ಯಾಂಥನ. ಎಲ್ಲರೂ ಕರಗಳ ಎತ್ತಿ, ಎಲ್ಲರೂ ಕಣ್ಣು ಮುಚ್ಚಿ. ದೇವರು ಮತ್ತೊಂದು ಸಾರಿ ಈ ಸಭೆಗೆ ಬೇತೇಲ್ ಎಂಬುದಾಗಿ ಹೆಸರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಾನು ಆತ್ಮದಲ್ಲಿ ನೋಡ್ತಾ ಇದ್ದೇನೆ ಈ ಸಭೆಯನ್ನು ದೇವರು ಪ್ರೀತಿ ಮಾಡೋದನ್ನ. ಬ್ಯೂಲಾ ಹೆಪ್ಸಿಬಾ ಆ ರೀತಿಯಾಗಿ ದೇವರು ಈ ಸಭೆಯನ್ನು ಆವರಿಸಿಕೊಂಡಿದ್ದಾರೆ. ಶಾಖಾಧಾರಾಬ ಇವತ್ತು ಅನೇಕರಿಗೆ ದೇವರು ಮುಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿ. ಖರಬಾಸಿ ಅಂಚನ ಹಂಚನ ಹುಡಬಲ ಶಿಖರಗೆ ದರಗಡಬ ಖಬರಾಸಿ ಅಂಚನ ಕಧರಬ ಲಬಾಸಿಯ ಹಂತಲೋ ಬರ ಕಚರಿ ಅಂಚನ. ದೇವರಾತ್ಮನು ಯಾರೊಂದಿಗೆ ಮಾತಾಡ್ತಿರುವುದಾದ್ರೆ ಪ್ರವಾದನ ಶಬ್ದ ನುಡಿಬಹುದು. ದೇವರಾತ್ಮನು ಹೇಳ್ತಾ ಇದ್ದೇನೆ, ನಾನು ಅನೇಕರೊಂದಿಗೆ ಮಾತಾಡ್ತಾ ಇದ್ದೇನೆ ಎಂಬುದಾಗಿ. ನೀವು ಪ್ರವಾದನೆಯಾಗಿ ಮಾತಾಡಬಹುದು. ಈ ಸಭೆಗೆ ಒಂದು ಪ್ರವಾದನೆಯಾಗಿ ಮಾತಾಡ್ತೀರಾ. ಯಾರೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ ಈ ಸೇವೆ ಕುರಿತು, ಸಭೆ ಕುರಿತು, ದೇವ ಜನರ ಕುರಿತು ಯಾರೊಂದಿಗೂ ದೇವರು ಮಾತಾಡ್ತಾ ಇದ್ದಾರೆ. ಹೆದರಬೇಡಿ, ಮಾತಾಡಿ. ಹೆದರಬೇಡಿ, ಮಾತಾಡಿ. ಶಂತರಾವಾಸಿ ಆಕದರ. ಥ್ಯಾಂಕ್ ಯು ಜೀಸಸ್. ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ, ಒಂದೇ ನಿಮಿಷ ಮೌನವಾಗಿ ಕಣ್ಣು ಮುಚ್ಚಿಕೊಳ್ಳಿ. ಅನೇಕ ದರ್ಶನ ನೋಡ್ತೀರಿ ಇವತ್ತು. ಸಣ್ಣ ಮಕ್ಕಳು ಕಣ್ಣು ಮುಚ್ಚಿ, ಯೌವನಸ್ಥರೇ, ಇವತ್ತು ದರ್ಶನ ನಿಮಗೆ ಉಂಟಾಗತ್ತೆ. ನಿಶಬ್ದವಾಗಿ ಪವಿತ್ರಾತ್ಮನಿಗೆ ಸ್ಥಳ ಕೊಡಿ. ದೇವರ ಮಾತು ನಿಮ್ಮ ಕಿವಿಯಲ್ಲಿ ಬಿದ್ದರೆ ಧಾರಾಳವಾಗಿ ಮಾತಾಡಿ. ದೇವರು ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಶಾಖಾಧಾರ ಭಾಗಾಧಾರ. ದೇವರ ಮಾತು ಯಾರು ಬಚ್ಚಿಟ್ಟುಕೊಳ್ಳಬೇಡಿ. ಜೀಸಸ್, ಜೀಸಸ್, ಜೀಸಸ್. ದರ್ಶನಗಳು ಉಂಟಾದ್ರೆ ದರ್ಶನ ಹೇಳಿ. ದೇವರು ಮಾತಾಡಿದ್ರೆ ಮಾತಾಡಿ. ಇದು ಪವಿತ್ರಾತ್ಮನ ಕಾರ್ಯ, ಮನುಷ್ಯನ ಕಾರ್ಯ ಅಲ್ಲ, ಮನುಷ್ಯರ ಕಾರ್ಯ ಅಲ್ಲ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಒಂದು ಆತ್ಮ ಭಾರ ಈ ಮಗಳಿಗೆ ದೇವರು ಕೊಡೋದನ್ನ ನೋಡ್ತಾ ಇದೆ. ದೇವರ ಶಕ್ತಿ ತಡೆಯಕ್ಕಾಗ್ತಾ ಇಲ್ಲ. ಆ ಬೆಂಕಿ ಸುಡಿತಾ ಇದೆ ಇವರ ಮೈಯಲ್ಲಿ. ಬೆಂಕಿ ಸುಡಿತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ.
ಕಿವಿಯೆಲ್ಲ ಬಿಸಿಯಾಗಿದೆ ಮಗಳೇ. ನಿನ್ನ ದೇಹವೆಲ್ಲ ಸುಡ್ತಾ ಇದೆ, ಸುಡ್ತಾ ಇದೆ, ಸುಡ್ತಾ ಇದೆ. ಇನ್ನು ನೀನು ಬಲಹೀನಳಲ್ಲ, ಇನ್ನು ನೀನು ಬಲಹೀನಳಲ್ಲ, ಇನ್ನು ನೀನು ಕುಕ್ಕಿ ಹೋಗುವ ಮಗಳಲ್ಲ. ಫೈರ್, ಫೈರ್. ಎಸ್, ಎಸ್. ಸುಡ್ತಾ ಇದೆ, ಸುಡ್ತಾ ಇದೆ. ನಿಮ್ಮ ಬಾಯಿ ಸುಡ್ತಾ ಇದೆ, ನಾಲಿಗೆ ಸುಡ್ತಾ ಇದೆ. ಥ್ಯಾಂಕ್ ಯು. ಹಾ, ಮಾತಾಡಿ. ಹಾ, ಮಾತಾಡಿ. ಹಾ, ಎಸ್, ಎಸ್. ದೇವರಾತ್ಮ ಹೇಳ್ತಾ ಇದ್ದಾನೆ, ಈ ಭಾಷೆ ಅರ್ಥ ಏನಂತ ಹೇಳಿದ್ರಿ ಪಾಸ್ಟರ್? ಈ ಸಭೆ ನನ್ನ ಚಿತ್ತವನ್ನು ನೆರವೇರಿಸುವಂತ ಸಭೆ ಎಂಬುದಾಗಿ. ಈ ಸಭೆ ನನ್ನ ಚಿತ್ತವನ್ನು ನೆರವೇರಿಸುವಂತ ಸಭೆ ಎಂಬುದಾಗಿ. ಶಂಥರ ಮಾಖಾಥರಬ ಲಹಜೀಧರ ಬಾಲ ಹಂಚನ ಥುಡಾಲ್ ಬ್ರಾ ಹಂಚನ ಖಾಠರ. ಎಸ್, ಕರ್ತನಾತ್ಮನಿಗೆ ಸ್ತೋತ್ರ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಇಲ್ಲಿ ನೀವು ಅಭಿಷೇಕನ ಹೊಂದ್ಕೊಳ್ತೀರಾ? ಈಗ ಆಲ್ರೆಡಿ ದೇವದೂತರು ನಿಮ್ಮ ಮನೆಗಳಲ್ಲಿ ಹೋಗಿ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮುಂದುಗಡೆ ಹೋಗಿ ತಡೆಗಳನ್ನ ದೇವರು ಹೊಡೆದು ಹಾಕ್ತಾ ಇದ್ದಾರೆ. ಇಲ್ಲಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಇನ್ನು ಅಭಿಷೇಕ ಹೊಂದ್ಕೊಳ್ತಾ ಇದ್ದೀರಾ. ದೇವರ ಪ್ರಸನ್ನತೆ ನನ್ನ ಮೇಲೆ ಸುರಿತಾ ಇದೆ. ದೇವರು ತನ್ನ ದೂತರನ್ನ ನಿಮ್ಮ ಮನೆ ಒಳಗಡೆ ಕಟ್ಟಳೆ ಕೊಟ್ಟಿದ್ದಾರೆ. ಜೋರಾಗಿ, ಜೋರಾಗಿ. ಶಠರ್ ಬರ ಖಾಥರ. Thank you, Jesus. Thank you. Amen. Thank you, Jesus. ದೇವರ ಆತ್ಮನು ಹೇಳ್ತಾ ಇದ್ದೇನೆ, ಇವತ್ತಿಂದ ಯಾರು ಹೆದರಬೇಡಿ ಮಕ್ಕಳೇ, ನಿಮ್ಮ ಕಾರ್ಯವೆಲ್ಲ ಸಫಲಗೊಳಿಸ್ತೇನೆ. ಕರ್ತನ ಆತ್ಮ ನುಡಿತಾ ಇದ್ದಾರೆ. ನನ್ನನ್ನು ದೃಷ್ಟಿಸುವರ ಮುಖವು ಪ್ರಕಾಶಗೊಳ್ಳುವರು. ಇವತ್ತಿಂದ ಕೆಲಸ, ಬಿಸ್ನೆಸ್, ಮಕ್ಕಳು, ನಿಮ್ಮ ಆತ್ಮಿಕ ಎಲ್ಲವೂ ಪ್ರಕಾಶ ರೂಪಾಗ ಬರ್ತಾ ಇದೆ. ತಂದೆ, ಕೂಡಿ ಬಂದ ಒಂದೊಂದು ಮಕ್ಕಳ ಮುಟ್ಟಿ ಅಭಿಷೇಕಿಸಿ ಮಾತಾಡಿದಕ್ಕಾಗಿ ಸ್ತೋತ್ರ. ಇದುವರೆಗೂ ಬಲವಾದ ಕಾರ್ಯ ನಿಮ್ಮ ಮಧ್ಯದಲ್ಲಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಭಯಂಕರವಾದ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು, ದೇವ ಮಕ್ಕಳನ್ನು ಆಶೀರ್ವದಿಸು, ಪ್ರಸನ್ನತೆಯಲ್ಲಿ ನಡೆಸು, ಜಯ ಕೊಡು, ಕುಟುಂಬದಲ್ಲಿ ದೊಡ್ಡ ಕಾರ್ಯವನ್ನು ಮಾಡು. ಇವರ ಪರವಾಗಿ ನೀನೇ ಯುದ್ಧ ಮಾಡಿ ಜಯವನ್ನು ಕೊಡು. ಇವರಿಗೆ ಬೇಕಾದ ಎಲ್ಲ ಆಶೀರ್ವಾದಗಳು ಪರಲೋಕದಿಂದ ಬರಲಿ. ನಿನ್ನ ಚಿತ್ತ, ನಿನ್ನ ಪ್ರವಾದನೆ ವಚನ ನೆರವೇರಿಸು, ದೊಡ್ಡ ಕಾರ್ಯ ಮಾಡು. ಮಹಿಮೆ, ಘನತೆ, ಗೌರವ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ತಂದೆ. ಆಮೆನ್. ಥ್ಯಾಂಕ್ ಯು.